ದೇವ್ರ ಸ್ತೋತ್ರವಾಗ್ಲಿ. ಯಾಕಂದ್ರೆ ಮನುಷ್ಯ ಬದುಕಬೇಕಾದ್ರೆ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯ ಅದನೋ ದೇವರ ವಾಕ್ಯ ಕೂಡ ಅಷ್ಟು ಮುಖ್ಯವಾಗಿರ್ತದೆ ಪ್ರೇರೆ. ದೇವರ ವಾಕ್ಯದಿಂದ ಬದುಕತಕ್ಕಂಥರಾಗಿರ್ಬೇಕು ನಾವು. ಯಾಕಂದ್ರೆ ದೇವ್ರ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ದೇವ್ರ ವಾಕ್ಯನೇ. ಯೇಸುಸ್ವಾಮಿ ಮಾಡಿರ್ತಕ್ಕಂಥ ಕಾರ್ಯಗಳು ಎಷ್ಟು ಒಳ್ಳೆ ಕಾರ್ಯಗಳವ, ಅವ್ರು ಮಾಡಿನಷ್ಟು ಕಾರ್ಯ ಈ ಲೋಕದಲ್ಲಿ ಇನ್ನೂ ಯಾರು ಮಾಡಿಲ್ಲ ಪ್ರೇರೆ. ಅದಕ್ಕಾಗಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನಾವು ವಿವರಣೆ ಮಾಡುತ್ತಾ ನಾವು ಆ ವಾಕ್ಯವನ್ನು ಕೇಳಿ ಅದು ನಾವು ರಕ್ಷಿಸಿಕೊಳ್ಳುವುದಕ್ಕಾಗಿ ನಾವು ಪ್ರಯಾಸ ಪಡ್ಬೇಕು ಪ್ರೇರೆ. ಯಾಕಂದ್ರೆ ದೇವ್ರ ಮಕ್ಕಳಿಗೆ ಬರ್ತಾವ ಕಷ್ಟ, ದೇವ್ರ ಮಕ್ಕಳಿಗೆ ಬರ್ತಾವ ಶೋಧನೆ, ದೇವ್ರ ಮಕ್ಕಳಿಗೆ ಬರ್ತಾವ ಸಮಸ್ಯೆಗಳು. ಆದರೆ ದೇವ್ರ ಮಕ್ಕಳಿಗೆ ಒಂದು ಅವಕಾಶ ಇದೆ ದೇವ್ರ ಮುಂದೆ ಹೇಳಿಕೊಳ್ಳುವುದಕ್ಕಾಗಿ ಮಾಡುತ್ತಾ ಅದರಲ್ಲಿ ಅವ್ರು ಮುಳುಗೋಗಿರ್ತಾರೆ ಪ್ರಿಯ. ಅದರಲ್ಲಿ ಅವ್ರು ಮಲಿನರಾಗಿ ಹೋಗ್ತಾರೆ ಹೊರತು ದೇವ್ರ ಮಕ್ಕಳಾಗಿರ್ತಾರೆ. ದುಷ್ಟರ ಮಕ್ಕಳ ಪ್ರೇರೆ. ಅದಕ್ಕೆ ಕೆಡುಕನಿಗೆ ಮತ್ತು ದೇವ್ರ ಮಕ್ಕಳಿಗೆ ಬಹಳಷ್ಟು ವ್ಯತ್ಯಾಸ ಇದೆ. ದೇವ್ರ ಮಕ್ಕಳು ದೇವ್ರ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕಾಗಿ ಅವಕಾಶ ಚಾನ್ಸಸ್ ಅದ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಆ ಸತ್ಯವೇದ ತಂದವರು ತೆಗಿರಿ, ಇದು ನೀವು ಒಂದು ಬುಕ್ನಲ್ಲಿ ಕೂಡ ನೀವು ಬರ್ಕೊಂಡು ಇಟ್ಕೊರಿ, ಮತ್ತು ನಿಮ್ಮ ಸತ್ಯವೇದದಲ್ಲಿ ಕೂಡ ಅದನ್ನೆಲ್ಲ ಕೂಡ ನೀವು ಪರಿಶೀಲನೆ ಮಾಡಬೇಕು ಸ್ಪಷ್ಟವಾಗಿ. ಕೀರ್ತನೆಗಳು 37ನೇ ಅಧ್ಯಾಯ ಅದರ 5ನೇ ವಚನ ಒಂದ್ಸತಿ ಹೋದ್ರೆ ಯಾರೇ ಸಿಗ್ತಾವ್ರು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನೆಂಬುದಾಗಿ. ಯಾವ ಚಿಂತೆ? ಈ ಭೂಲೋಕದಲ್ಲಿ ನೀವಿದ್ದಾಗ ಒಂದು ಯಾತ್ರಿಕರಾಗಿದ್ರಿ. ಈ ಯಾತ್ರಿಕರಾಗಿದ್ದಾಗ ಇಲ್ಲಿ ನಿಮಗೆ ಏನು ಚಿಂತೆ ಅದನೋ ಆ ಚಿಂತೆ ನೀವು ದೇವರಿಗೆ ಒಪ್ಪಿಸ್ಕೊಡ್ಬೇಕು ಪ್ರಿಯರೇ. ಕೆಲವರು ಚಿಂತೆ ತಲೆ ಮೇಲೆ ಹಾಕೊಂಡು ಓಡ್ತಕ್ಕಂಥರಾಗಿರ್ತಾರೆ, ಅದು ಭಾರವಾಗಿರ್ತಕ್ಕಂಥಾಗಿರ್ತದೆ ಅವರಿಗೆ. ನೋಡ್ರಿ, ಮನುಷ್ಯನಿಗೆ ಚಿಂತೆ ಭಾರವಲ್ಲ, ಚಿಂತೆ ಸುಲಭವಾಗಿರ್ತಕ್ಕಂಥದ್ದು ಕೆಲಸ ಮಾಡ್ತೀನಿ ಒಳಗೆ. ಅದು ನಿಮ್ಮೊಳಗೆ ಸುಲಭವಾಗಿರ್ತಕ್ಕಂಥ ಕೆಲಸ ಮಾಡ್ತದ, ಆದ್ರೆ ನೀವು ಶರೀರದಲ್ಲಿ ಅದಕ್ಕೆ ಹೊತ್ತುಕೊಳ್ತಿರಲ್ಲ, ಅದು ಭಾರವಾಗಿ ಮಾಡ್ತಾವ ಪ್ರಿಯರೇ. ಮನುಷ್ಯರಿಗೆ ಚಿಂತೆ ಅವ, ಜೀವಿಗಳಿಗೆ ಚಿಂತೆ ಇಲ್ಲಂತಾರೆ. ನೋಡ್ರಿ, ಜೀವಿ ಜಂತುಗಳು ದನಗಳು ನೋಡ್ರಿ, ಅವಕ್ಕೆ ಹಸು ಆದಾಗ ಒಳ್ತಾವ್ ಪ್ರೇರೆ, ಒಳ್ತಾವಿಲ್ಲ. ನಿಡಿಕೆ ಆದಾಗ ಕೂಡ ಒಳ್ತಾವ್ ಪ್ರೇರೆ. ಅವು ಪ್ರಾಣಿ ಪಕ್ಷಿ ಯಾವುದೇ ಹಸುವೆ ನಿಡಿಕೆ ಆದಾಗ ಒಳ್ತಾವ್ ಪ್ರೇರೆ. ಅವು ಕೂಡ ಚಿಂತೆ ಇರ್ತಾವ, ಅವು ಕೂಡ ಒಂದು ಸಮಸ್ಯೆ ಅದ. ಮಾನವನಿಗೆ ಹೇಗೆ ದೇವರು ರಚಿಸನೋ ಪ್ರಾಣಿ ಪಕ್ಷಿಗಳು ಕೂಡ ಹಂಗೆ ರೂಪಿಸನ ರಚಿಸನ. ಮಾನವರಿಗೆ ಇಷ್ಟೇ ದೊರೆತನ ಕೊಟ್ಟನ, ಪಕ್ಷಿ ಪ್ರಾಣಿಗಳಿಗೆ ದೇವರು ದೊರೆತನ ಕೊಟ್ಟಿಲ್ಲ. ಅವು ಕೂಡ ಇಷ್ಟು ಚಿಂತೆ ಅವ, ಅಷ್ಟು ಚಿಂತೆಗೆ ಒಳಗಾಯ್ತಾವ ಪ್ರೇರೆ. ಬಟ್ ಅವೇನ್ ಮಾಡ್ತಾವ, ಉದಯ ಕಾಲದಲ್ಲಿ ಮಸ್ಕಿನ ಜಾವದಲ್ಲಿ ಅವು ದೇವರಿಗೆ ಏನ್ ಮಾಡ್ತಾವ, ಸಮರ್ಪಣೆ ಮಾಡ್ತಾವ ಪ್ರೇರೆ. ಕೋಳಿ ಮಸ್ಕಿನಾಗ 4 ಗಂಟೆ 3:30 4 ಗಂಟೆ 5 ಗಂಟೆ ಯಾಕೆ ಕೂಗ್ತದ ಹೇಳ್ರಿ? ಹುಂಜ ಯಾಕೆ ಕೂಗ್ಬೇಕದು? ಅದಕ್ಕೇನ್ ಅವಶ್ಯಕತೆ ಹೇಳ್ರಿ? ಕೂಗ್ತಕ್ಕಂಥ ಅವಶ್ಯಕತೆ ಏನದ? ಮನುಷ್ಯ ಹೊಡ್ಕೊಂಡ್ ತಿಂತಕ್ಕಂಥದ್ದು ಹುಂಜ, ಅದಕ್ಕೇನ್ ಅವಶ್ಯಕತೆ ಹೇಳ್ರಿ? ಮತ್ ಬಿ ಅದು ಮನುಷ್ಯರಿಗೆ ಅಲ್ಲರಮಾಗಿ ದೇವ್ರು ಮಾರ್ಪಡ್ಸನ್ ಪ್ರೇರ. ನೀವು ಮೊದಲನೇದು ಗಡಿ ಇಟ್ಕೋತಿದ್ದೆ ನಾವು, ಇಷ್ಟು ತಂಪು ಗಡಿ ಇರ್ತಿತ್ತು, ಹಿಂದೆ ಹಚ್ಕೋತಿದ್ದೆವು. ಅದು ಗಂಟೆ ಹೊಡಿದ್ರೆ ಮನುಷ್ಯಾಗ ಬೇಜಾರಾಗಿ ಮನುಷ್ಯ ಎದ್ದು ಕೊಡ್ತೀನಿ ಸ್ಪಷ್ಟವಾಗಿ. ಫೋನ್ಗಿನ್ ಏನಿರ್ತಿದಿಲ್ಲ, ಈ ಫೋನಿನಾಗ ಬರೋ ಶಬ್ದಕ್ಕಿನ ಆ ಗಂಟಿ ಶಬ್ದನೇ. ಆಜು ಬಾಜು ಮನೆದಿರು ಕೂಡ ಹೇಳ್ತೀರ, ಯಾರೊಬ್ರು ಅಲಾರಾಮ್ ಏನ್ ಗೊತ್ತ ಅಲಾರಾಮ್ ಹಚ್ಚು, ನಮಗ್ ಬಿ ಕೇಳ್ಬರ್ತದೆ, ನಾವು ಬಿ ಹೇಳ್ತೇವೆ ಅಂತಿದ್ರು. ಒಬ್ಬರ ಮನೆಯಾಗ ಅಲಾರಾಮ್ ಕಡಿದ್ರೆ ಸಾಕು 4 ಮನೆಯವರಿಗೆ ಅದು ಎಚ್ಚರಿಸತಕ್ಕಂಥ. ಹಾಗೆ ಕೋಳಿ ಕೂಡ ಮಸ್ಕಿನ ಜಾವದಲ್ಲಿ ಅದು ದೇವ್ರಿಗೆ ಕೂಗ್ತದ ಪ್ರೇರೆ. ದೇವ್ರಿಗೆ ಕೂಗ್ತದ, ಮನುಷ್ಯರಿಗೆ ಎಬಸು ಪ್ರೇರೆ. ಮನುಷ್ಯರಿಗೆ ಗೊತ್ತು ಮಾಡ್ತದ ಏನಂತ, ಬೆಳಗಾಗ್ಯದ ನೀವು ಕೂಡ ಹೇಳ್ರಿ, ಬೆಳಗಾಗದ ನೀವು ಕೂಡ ಹೇಳ್ರಿ ಎಂಬುದಾಗಿ. ಆದ್ರೆ ಈ ಮನುಷ್ಯ ಭೂಲೋಕದ ಒಂದು ಭಾರವನ್ನು ಹೊತ್ತುಕೊಳ್ತಾನಲ್ಲ, ಈ ಚಿಂತೆ, ಭೂಯಾತ್ರೆಯ ಚಿಂತೆ ಈ ಭಾರವಾಗಿ ಹೊತ್ತುಕೊಳ್ತಾನಲ್ಲ, ಇದರಲ್ಲಿ ಮನುಷ್ಯ ಮುಳುಗೋಗ್ತಾನ ಪ್ರೇರೆ. ಸ್ಪಷ್ಟವಾಗಿ ಮುಳುಗೋಗ್ತಾನ. ಇದ್ರಾಗ ಈ ಚಿಂತೆದ ಒಳಗಾಗಿ ಮುಳುಗೋಗಿ ದೇವರಿಂದ ದೂರ ಹೋಗ್ತಾನ ಪ್ರೇರೆ. ಸ್ಪಷ್ಟವಾಗಿ ಮನುಷ್ಯ ಈ ಚಿಂತೆ ನಿಮಗ ದೇವರಿಂದ ದೂರ ಮಾಡ್ತದ, ಕುಟುಂಬಸ್ಥರಿಂದ ಕೂಡ ನಿಮಗೆ ದೂರ ಮಾಡ್ತದ ಪ್ರೇರೆ. ಚಿಂತೆ ಮಾಡ್ಬೇಕಿದೆ, ಸತ್ಯವೇದ ಹೇಳ್ತದ, ಚಿಂತೆ ಮಾಡಿ ಮನುಷ್ಯ ಮಾಡ ಉದ್ದು ಬೆಳೆಯಲಂತ, ಒಂದ್ ಮಳ ಕಡಿಮೆ ಕೂಡ ಆಗಲ್ಲ ಅಂತ ಪ್ರೇರೆ. ಈ ಭೂಯಾತ್ರೆಯಲ್ಲಿ ಇರ್ತಕ್ಕಂಥ ನಿನ್ನ ಒಂದು ಚಿಂತೆ, ಇದು ನೀನು ದೇವರಿಗೆ ಒಪ್ಪಿಸಿ ಕೊಟ್ಟಿರುವಾಗೆ ನೀನು ನಂಬಿಕೆ ವಿಶ್ವಾಸದಲ್ಲಿ ಬೆಳತಿ.
ನಿನಗೊಂದು ಭರವಸವಾಗಿರ್ತಕ್ಕಂಥ ದೇವರು. ಯಾಕಂದ್ರೆ ಈ ಭೂಲೋಕಕ್ಕೆ ಆತನ ಯಾಕೆ ಬರಬೇಕಾಗಿತ್ತು ಸ್ವಾಮಿ? ಪ್ರತಿಯೊಂದು ಮನುಷ್ಯನಿಗೆ ಸಕಲ ವಿಧವಾದ ಪಾಪಗಳಿಂದ ಬಿಡುಗಡೆ ಮಾಡಿ ಅವನಿಗೆ ರಕ್ಷಣೆ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಾನೆ. ಯಾಕಂದ್ರೆ ಪರಲೋಕಕ್ಕೆ ನೀವು ಹೋಗ್ಬೇಕಲ್ಲ. ನೀವು ಭೂಲೋಕದ ಮನುಷ್ಯರಲ್ಲ, ನೀವು ಪರಲೋಕದ ಮನುಷ್ಯರಿದ್ದೀರಿ. ಈ ಭೂಲೋಕದಲ್ಲಿ ನೀವು ಯಾತ್ರಿಕರಾಗಿ ಬಂದಿರಷ್ಟೇ. ಒಂದು ಬಿಸ್ನೆಸ್ ಆಗ್ಲೋ ಅಥವಾ ಒಂದು ವಸ್ತು ಖರೀದಿ ಮಾಡ್ಲಕ್ಕಾಗ್ಲೋ ಅಥವಾ ಇನ್ನೂ ಏನಾರ ನೀವು ಮಾಡೋದಕ್ಕಾಗಿ ಭೂಲೋಕದಲ್ಲಿ ಬಂದಿರೋ ಹೊರತು ನೀವು ಈ ಭೂಲೋಕದ ಮನುಷ್ಯರಲ್ಲ. ಜಾತ್ರೆಗಳಿಗೆ ಹೋಗಿ ಏನೇನೇನು ಕೊಂಡ್ಕೊಂಡು ಬರ್ತಿರಲ್ಲ, ಹಂಗೆ ಈ ಭೂಲೋಕದಲ್ಲಿ ಬಂದಿದ್ದೀರಿ. ಈ ಭೂಲೋಕದಲ್ಲಿ ಏನೇನು ಖರೀದಿ ಮಾಡ್ಕೋತೀರಿ ಅದು ಒಳ್ಳೇದಾಗಿದ್ದರೆ ಪರಲೋಕದಲ್ಲಿ ಇರ್ತದ, ಕೆಟ್ಟದಾಗಿದ್ದರೂ ಕೂಡ ಪರಲೋಕಕ್ಕೆ ಅದು ಹೋಗಲ್ಲ. ಆದ್ರೆ ಅದಕ್ಕೆ ದೇವ್ರದ್ದು ಮಾರ್ಗ ಮಾಡ್ಯಾನ, ನರಕದ ಮಾರ್ಗ ಎಂಬುದಾಗಿ. ಎರಡು ವಿಧವಾಗಿರ್ತಕ್ಕಂಥ ಮಾರ್ಗ ಮಾಡ್ಯಾನ. ಒಂದು ನರಕದ ಮಾರ್ಗ ಅದ, ಒಂದು ಪರಲೋಕದ ಒಂದು ಮಾರ್ಗ ಅದ. ಈ ಭೂಲೋಕದಲ್ಲಿ ನೀವು, ಅದಕ್ಕೆ ಪೇತ್ರ ಹೇಳ್ತಾನೆ ಸ್ಪಷ್ಟವಾಗಿ, ಈ ಭೂಲೋಕದಲ್ಲಿ ನೀ ಏನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟುತ್ತಿ, ಇಲ್ಲಿ ಭೂಲೋಕದಲ್ಲಿ ನೀನು ಏನು ಬಿಚ್ಚಿಡ್ತಿ ಅದು ಪರಲೋಕದಲ್ಲಿ ಬಿಸ್ತಿ ಅಂತ ಹೇಳ ಪೇತ್ರನ ಸ್ಪಷ್ಟವಾಗಿ. ಪೇತ್ರನಿಗೆ ಯೇಸು ಹೇಳಿರ್ತಕ್ಕಂಥ ಮಾತು, ನಿನ್ನ ಪರಲೋಕದ ಬೀಗದ ಕೈ ನಿನ್ನ ಕೊಟ್ಟಿದ, ನೀ ಏನೇನು ಬಿಸ್ತಿ ಅದು ನಿನ್ನ ಅಲ್ಲಿ ಬಿಸ್ತಾ, ಇಲ್ಲಿ ಏನೇನು ಕಟ್ತಿ ಅದ್ರಲ್ಲಿ ನಾನು ಕಟ್ತಾ ಅಂತ ಹೇಳ. ಇಲ್ಲಿ ಏನು ಸಂಪಾದನೆ ಮಾಡ್ತೀರಿ ಅದು ನಿಮಗೆ ಅಲ್ಲಿ ಕೂಡ ಅದ ಪ್ರೇಯರಿ. ಆತ್ಮಗಳು ಈ ಭೂಲೋಕದಲ್ಲಿದ್ದು ಆಸ್ತಿ ಸಂಪಾದನೆ ಜೊತೆ ಆತ್ಮಗಳು ಸಂಪಾದನೆ ಮಾಡಿದ್ರಿ ಅಂದ್ರ ನಿಮ್ಮ ಆಸ್ತಿ ಜೊತೆ ಆತ್ಮಗಳು ನಿಮ್ಮ ಪರಲೋಕದಕ್ಕೆ ಮಾರ್ಪಡ್ಲಕ್ಕೆ ಅವಕಾಶ ಇದೆ. ಪರಲೋಕದ ಸಂಪಾದನೆ ಅದು ಅದ ಪ್ರೇಯರಿ. ಒಂದ್ ವೇಳೆ ಈ ಭೂಲೋಕದಲ್ಲಿ ಆಸ್ತಿನೇ ಸಂಪಾದನೆ ಮಾಡ್ತೀರಿ ಅಂದ್ರ ಆಸ್ತಿ ವ್ಯರ್ಥವಾಗಿ ಉಪಯೋಗ ಮಾಡ್ತೀರಿ, ಅದು ದೇವ್ರಿಗೆ ಸಂಬಂಧಪಟ್ಟಿದ ಇಲ್ಲ ಅಂದ್ರ ನೀವು ಪರಲೋಕದಲ್ಲಿ ಯಾವ ಪ್ಲೇಸ್ ಕೂಡ ನಿಮ್ಗೆ ದೇವರು ಹೇಳಲ್ಲ ಪ್ರೇಯರಿ. ಅದಕ್ಕೆ ಈ ಭೂಲೋಕದ ಒಂದು ಚಿಂತೆ ಅಂತ ನೋಡಿದಾಗ ಹಲವಾರು ಚಿಂತೆ ಭೂಲೋಕದಾಗ, ನಾನಾ ವಿಧವಾಗಿ ಚಿಂತೆಗಳವ, ನಾನಾ ವಿಧವಾಗಿ ಕಷ್ಟಗಳವ, ನಾನಾ ವಿಧ ಸಮಸ್ಯೆಗಳವ. ಇವಕ್ಕೆಲ್ಲ ಭಾರವಾಗಿರ್ತಕ್ಕಂಥದ್ದು, ಇವೆಲ್ಲಕ್ಕ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಚಿಂತೆನೆ. ಬಟ್ ಅದಕ್ಕಾಗಿ ಚಿಂತೆ ಮಾಡ್ಬೇಕು, ಅದಕ್ಕಾಗಿ ಚಿಂತೆ ಮಾಡ್ಬೇಕು ಹೊರತು ಮಾಡಲ್ದು ಕೂಡ ನೀವು ಚಿಂತೆ ಮಾಡಿ ಏನ್ ಮಾಡ್ತೀರಿ, ನಿಮ್ಮ ಐಸ್ ಕಾಲವನ್ನು ನೀವು ಕಡಿಮೆ ಮಾಡ್ಕೋತೀರ ಪ್ರೇಯರೆ. ಚಿಂತೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಯಾರು ದಪ್ಪ ಆಗಲ್ಲ ಪ್ರೇಯರೆ. ಆಯ್ತಾನೇನ್ರಿ? ಚಿಂತೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಯಾರ ದಪ್ಪ ಆಯ್ತಾನ? ಯಾರು ದಪ್ಪ ಆಗಲ್ಲ ಪ್ರೇಯರೆ. ದಪ್ಪ ಆಗಿರ್ತಕ್ಕಂಥ ಮನುಷ್ಯ ಒಂದ್ ವೇಳೆ ಚಿಂತೆಗೆ ಒಳಗಾದ್ರಂದ್ರ ಅವ ಏನಾಗೋಯ್ತಾನ, ಕಡ್ಡಿನೇ ಆಗೋಯ್ತಾನ. ಅವ ಎಷ್ಟು ತಿಂದ್ರೇನು ಎಷ್ಟು ಉಂಡ್ರೇನು ಅವನ ಶರೀರಕ್ಕೆ ಅದು ಹತ್ತಲೆ ಪ್ರೇಯರೆ. ಆ ತರವಾಗಿ ಅದು ಆಹಾರ ಅವನಿಗೆ ಅಂದ್ರೆ ಆ ಚಿಂತೆ ಮನುಷ್ಯನಿಗೆ ಕೊಳಸು ಪ್ರೇಯರೆ. ಅದಕ್ಕಾಗಿ ಭೂಲೋಕದ ಒಂದು ಚಿಂತೆ ನೀ ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಸನ್ನಿಧಾನದಲ್ಲಿ ಭರವಸೆದಿಂದಿರು. ಒಂದ್ ವೇಳೆ ಭರವಸೆ ನಿನ್ನ ಒಳಗ ಅದಂದ್ರ ಆತನೇ ಅದನ್ನು ಸಾಗಿಸುವನು. ನೀನು ಒಳಗಿರ್ತಕ್ಕಂಥದ್ದನ್ನು ದೇವರಿಗೆ ಒಪ್ಪಿಸಿಕೊಟ್ಟಿ ಅಂದ್ರ ದೇವರೇ ಅದು ಸಾಗಿಸ್ತಾನ ಹೊರತು ಮನುಷ್ಯರು ಯಾರು ಸಾಗಿಸ್ಲಕ್ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ನಿನ್ ಕಷ್ಟ ಯಾವಾಗರ ರಿಯಲ್ ಆಗಿರ್ತಕ್ಕಂಥ ಮಾತಾಗಲಿ ಅಥವಾ ಫೇಕ್ ಕೂಡ ಹೇಳಿ, ಸುಳ್ಳು ಮಾತು ಕೂಡ ಇನ್ನೊಬ್ಬರಿಗೆ ಹೇಳು, ನನಗೆ ಹಿಂಗ್ ಆಗದಂತ ಹೇಳು. ಆ ಸುಳ್ಳು ಮಾತು ಕೂಡ 100 ಮಂದಿ ಬಳಿಕೆ ಸ್ಪೀಡ್ ಆಗಿ ಸ್ಪೀಡ್ ಓಡ್ತು ಪ್ರೇರದು. ನೀ ಸುಳ್ಳೇ ಹೇಳು, ನಿನ್ ಗೊತ್ತದ, ನಿನ್ಗೆ ಆತ್ಮಸಾಕ್ಷಿ ಅದನಕ್ಕೆ ನಾ ನೋಡ್ರಿ ಇದು ಸುಳ್ಳು ಹೇಳತ್ತಿದೆ ನೋಡ್ರಿ ಎಷ್ಟು ಮಂದಿಗೆ ಹರಡ್ತದೆ ಅಂತ ಹೇಳಿ ಒಂದ್ಸತಿ ಆಲೋಚನೆ ಮಾಡಿನಿ. ಇದು ಆಡ್ ನೋಡು, 100,000 ಮಂದಿ ಬಳಿಕೆ ಸುಳ್ಳು ಮಾತು ಓಡ್ತು ಪ್ರೇರಿ. ಅಥವಾ ನೀನ್ ನಿಜವಾಗಿರ್ತಕ್ಕಂಥ ಕಷ್ಟನೇ ಅದಂದ್ರ ಆ ಕಷ್ಟ ಕೂಡ ಇನ್ನೊಬ್ಬರ ಮುಂದೆ ಹಂಚಿಕೋ, ಇನ್ನೊಬ್ಬರಿಗೆ ಹೇಳು. ಆ ವ್ಯಕ್ತಿ ಅಕ್ಕಪಕ್ಕ ಮನೆದವ್ರು ಸುತ್ತಮುತ್ತ ಎಲ್ಲ ಹಚ್ತಾರ, ಪೂರಾ ಈ ಗಲ್ಲಿದಾಗ ಎಲ್ಲರಿಗೂ ಗೊತ್ತಾಯ್ತು ಪ್ರಿಯ. ಅದು ಆ ತರವಾಗಿ ಓಡ್ತು ಪ್ರಿಯ ಅದು ನಿನಗಿರ್ತಕ್ಕಂಥ ಸಮಸ್ಯೆ. ಅಥವಾ ನಿಮ್ಗ ಮನೆಗೆ ಗಂಡ ಹೆಂಡತಿ ಜಗಳನೇ ಆಡಲ್ಲ ಅನ್ಕೊಂಡು ನೀವು ಟೋಟಲಿ ಆಡಲ್ಲ ಅಂತೀರಿ. ಸುಮ್ಮನೆ ಯಾವತ್ತರ ಒಂದಿನ ಗಂಗಳ ತಮ್ಗೆಲ್ಲ ದನ ಬಿಡಿಸಿ ನೀವೇ ಚೀರ್ ಮಾತಾಡ್ರಿ, ಹಚ್ಚಿ ಮಾತಾಡ್ಕೊಡ್ರಿ. ಗಂಡ ಅನ್ಬೇಕು ನಿನಗೆ ಹಾಂಗ್ ಮಾಡ್ತಾ, ನಿನಗೆ ಕಡ್ದಾಕ್ತಾ ಹೊಡೆದಾಕ್ತಾ ಅಂತ ಗಂಡ ಅನ್ಬೇಕು, ಹೆಣ್ತಿ ಅನ್ಬೇಕು, ನಿನಗೆ ಮುಗಿಸಿ ಆಗ್ತಾ ಹಂಗ್ ಮಾಡ್ತಾ ಹಿಂಗ್ ಮಾಡ್ತಾ, ನಮ್ಮ ಅಣ್ಣ ತಮ್ಮರಿಗೆ ಕರೆಸ್ತಾ, ನಮ್ ಖಾನ್ದಾನ ಕರೆಸ್ತಾ ಪೂರ ಅಂತ ಹೆಣ್ತಿ ಅನ್ಬೇಕು, ಚೀರ್ ಮಾತಾಡ್ಬೇಕು ಅವ್ರು. ಬಟ್ ಇವ್ರು ಆತ್ಮಿಕ ಸಹವಾಸ ಇದ್ದವ್ರು ಒಂದ್ ವೇಳೆ ಹಂಗ ನೀವು ಒಂದ್ ವೇಳೆ ಆಕ್ಟಿಂಗ್ ಮಾಡಿದ 4 ಜನರ ಒಳಗ ನೋಡಪ್ಲೆ ಆಕ್ಟಿಂಗ್ ಮಾಡಿದಿರಂದ್ರ ಅದು ನೋಡಿ ಇಷ್ಟು ಮಂದಿ ಒಳಗ ನಿಂಗ್ ಖುನ ಇಲ್ಲ, ಅವ್ರ ಮನ್ಯಾಗ ಗಂಡ ಹೆಣ್ತಿ ಈಟ್ ಹೊಡ್ಕೊಂಡವ, ಈಟ್ ಚೀರ್ಯವ, ಗಂಗಳ ತಮ್ಗೆಲ್ಲ ದನ ಎತ್ ಬಡ್ದವ ಅಂತೇಳಿ ನಿಮ್ಮ ಗಲ್ಲಿ ಊರೆಲ್ಲ ಹೇಳ್ಕೊಂಡಿರೋದು ನೀವು ಕೇಳ್ಕೊಳ್ ಜನ. ಇದು 100% ಸತ್ಯವಾಗಿರ್ತಕ್ಕಂಥ ಮಾತದ. ಈ ರೀತಿಗೆ ಹರಡಿಸ್ತಾರ ಪ್ರೇರಿ. ಬಟ್ ನೀವು ಮತ್ತೆ ನೆಕ್ಸ್ಟ್ ಜನರ ಮುಂದೆ ನೀವು ತೋರಿಸೋದಕ್ಕಾಗಿ ಇಲ್ಲ ನಾವು ಬೇಕಾದ್ ಮಾಡ್ಕೊಂಡಿದ್ದೇವೆ ಅವಾಗ ಅಂದ್ರೂ ಕೂಡ ಜನ ನಂಬಲ್ಲ. ನಂಬ್ತಾರಂದ್ರೆ ಜನ ನಂಬಲ್ಲ ಪ್ರೇರಿ. ಆದ್ರೆ ಸತ್ಯವಾಗಿರ್ತಕ್ಕಂಥ ಒಂದು ನಿಮ್ಗ
ಚಿಂತೆ ಆದಂದ್ರ ಅದು ದೇವ್ರಿಗೆ ಒಪ್ಪಿಸ್ಕೊಡ್ರಿ, ದೇವ್ರೇ ಅದನ್ನ ಸಾಗಿಸ್ತಕ್ಕಂತನಾಗಿರ್ತಾನೆ ಪ್ರೇರಿ. ನಿಮ್ಮೊಳಗೆ ಕಷ್ಟಗಳು ಅಂದ್ರ ಆ ಕಷ್ಟಗಳು ದೇವ್ರಿಗೆ ಒಪ್ಪಿಸ್ಕೊಡ್ರಿ, ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ದೇವ್ರೇ ಅದಕ್ಕೆ ಸರಿ ಮಾಡ್ತಕ್ಕಂತನಾಗಿದ್ದಾನೆ ಪ್ರೇರಿ. ನಿಮ್ಮನ್ನು ಕಷ್ಟದಿಂದ ತೆಗಿತಕ್ಕಂಥನು ದೇವ್ರೇ, ನಿಮಗೆ ಆರೋಗ್ಯ ಕೊಡ್ತಕ್ಕಂಥನು ದೇವ್ರೇ, ನಿಮಗೆ ಧನ ಆಸ್ತಿ ಐಶ್ವರ್ಯ ಕೊಡ್ತಕ್ಕಂಥನು ದೇವ್ರೇ. ಸತ್ಯವೇದದಲ್ಲಿ ಹಲವಾರು ಜನ ಆಸ್ತಿ ಐಶ್ವರ್ಯ ಉಳ್ಳರ ಪ್ರೇಯರೆ, ಸತ್ಯವೇದದಲ್ಲಿ ಅವ್ರಿಗೆಲ್ಲ ದೇವರೇ ಕೊಟ್ಟನು ಪ್ರೇಯರೆ. ಅನ್ಯಾಯವಾಗಿ ದೋಚಿಕೊಂಡಿಲ್ಲ ಯಾರು ಬಿ. ಅನ್ಯಾಯವಾಗಿ ದೋಚಿಕೊಂಡಿರ್ತಕ್ಕಂಥ ದುಡ್ಡು ಕೆಲವೊಬ್ರು ಮತ್ತೆ ತಿರುಗಿ ಒಪ್ಪಿಸಿಕಾರ ಪ್ರೇಯರೆ, 2 ಪಟ್ಟು 3 ಪಟ್ಟು ಒಪ್ಪಿಸಿಕಾರ ಪ್ರೇಯರೆ ಕೆಲವೊಬ್ರು ಬೈಬಲ್. ಜಕ್ಕಯ್ಯಗೆ ಸುಮ್ನೆ ದೇವ್ರಿಗೆ ಸುಮ್ನೆ ಕಂಡ್ಕೊಂಡನ ಏನ್ರಿ? ಜಕ್ಕಯ್ಯ ದೇವ್ರಿಗೆ ಸುಮ್ನೆ ಕಂಡ್ಕೊಂಡನ? ಹ್ಯಾಂಗ್ ಕಂಡ್ಕೊಂಡನವ? ದೇವ್ರು ಯೇಸು ಕ್ರಿಸ್ತು ಈ ಮಾರ್ಗದಲ್ಲಿ ಹೋಗ್ಲತ್ತನಂದ್ರ ಆಲದ ಮರವನ್ನು ಏರ್ ನಿಂತನ್ ಪ್ರೇರವ. ನೋಡ್ರಿ, ಆಲದ ಮರ ಗಿಡ ಹೈಟ್ ಬೆಳೀತದ ಅಥವಾ ಬುಡ್ಡಿರ್ಲಕ್ಕಾಗೆ ಪಂಟಿಗಳು ಹೊಡಿತಾವದ? ಹೆಂಗ? ಯಾವ್ದಾರ ಆಲದ ಮರ ಗಿಡಕ್ಕೆ ನೋಡಿದ್ರೆ ಹೋಗಿ ಹೆಂಗ್ ಬೆಳೀತದ ಅದು? ಅದ್ರ ಬುಡ ಎಷ್ಟು ದಪ್ಪ ಇದ್ರು ಕೂಡ ಎತ್ತರ ಬೆಳೆಯಲ್ಲ, ರೌಂಡ್ ಆಗಿ ಫುಲ್ಲು ದಪ್ಪಾಗಿ ಬೆಳೀತದ. ಅದು ಈ ತರ ಹರಡದು ಪ್ರೇರದು. ಈ ತರ ಹರಡುವಾಗ ಅದ್ರ ಬೇರು ಕೆಳಗ್ ಬಿಡ್ತದ. ಸುತ್ತಮುತ್ತ ಎಲ್ಲ ಅಲ್ಲಿ ಅಲ್ಲಿ ಅದ್ರ ಬೇರುಗಳು ಕೆಳಗ್ ಬಿಡ್ತದ. ಈ ತರ ಓಡಿರ್ತಕ್ಕಂಥ ಪಂಟಿ ಇರ್ತದಲ್ಲ, ಅದಕ್ಕ ಬುಡ ಮತ್ತೊಂದು ಬೇರಾಗಿ ನಿಂದಿರ್ತವ ಪ್ರೇಯರ್, ಒಂದು ಕಂಬವಾಗಿ ಒಂದು ಪಿಲ್ಲರ್ ಆಗಿ ಒಂದು ಬೇರೆ ನಿಂದಿರ್ತವ ಪ್ರೇಯರ್. ಜಕ್ಕೆ ಸುಮ್ನೆ ಆಲದ ಮರ ಇರಲಿಲ್ಲ. ಆ ಬುಡಕ್ಕೆ ಏನೈತೆ ಪಂಟಿಗಳಿಗೆ ಸೋಟಿರ್ತಾವ, ಬುಡಗಳು ಮತ್ತೆ ಕೆಳಗೆ ಬಿಟ್ಟಿದ್ದು, ಸೈಡಿಗೆ ಬಿಟ್ಟಿದ್ದು ಅಂತ ಒಂದು ಹಿಡಿದುಕೊಂಡು ಜಕ್ಕ ಏನ್ ಮಾಡ್ಯಾನ, ಮೇಲೆ ಕೆರನ್ ಪ್ರೇರೆ. ಜಕ್ಕಯ್ಯ ಆಲದ ಮರ ಮೇಲೆ ಕುಂತಾಗ ಸ್ವಾಮಿ ಗೊತ್ತದ ಈ ಮಾರ್ಗದಲ್ಲಿ ಜಕ್ಕಯ್ಯ ಹಣ ಈ ಕಾರ್ಯ ಮಾಡ್ತಾನೆ ಎಂಬುದಾಗಿ ದೇವ್ರಿಗೆ ಗೊತ್ತದ. ನಾಲ್ಕು ಜಕ್ಕಯ್ಯನೇ ನೀ ಕೆಳಗಿಳಿದ್ ಬಾ, ಈ ಹೊತ್ತು ನಿನ್ನ ಮನೆಗೆ ರಕ್ಷಣೆ ಅದ ಅಂತ ಹೇಳ. ಅಲ್ಲಿ ಜಕ್ಕ ಹೇಳ್ತಾನ, ಸ್ವಾಮಿ ನಾ ಎಷ್ಟು ಜನರಿಂದ ಅನ್ಯಾಯವಾಗಿ ನಾ ಸಂಪಾದನೆ ಮಾಡಿದನು, ಎಷ್ಟು ಜನ ಮೇಲೆ ಅನ್ಯಾಯವಾಗಿ ನಾ ಸುಲ್ಕೊಂಡಿದನು, 3 ಪಟ್ಟು 4 ಪಟ್ಟು ಅವ್ರಿಗೆ ನಾವು ವಾಪಸ್ ಕೊಟ್ಟಾಗ್ತ ಅಂತ ಹೇಳ್ತಾನೆ ಪ್ರೇರೇತನ್. ಅವನ ಆಸ್ತಿ ಎಲ್ಲಿ ಬೆಳೀತು ಗೊತ್ತದನ? ಭೂಲೋಕದಿಲ್ಲ, ಅವನ ಆಸ್ತಿ ಪರಲೋಕದಲ್ಲಿ ಬೆಳೆದ ಪ್ರೇರೆ. ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಜಕ್ಕಯ್ಯನು ದೇವರ ಸನ್ನಿಧಿಯಲ್ಲಿ ಮಾಡ್ಯಾನ. ಇವತ್ತು ನನ್ನ ಸೋದರ ನಿನ್ನ ಬಹಳ ಕೂಡ ಇರ್ಬೇಕು ಪ್ರೇರೆ. ನಿನ್ ಚಿಂತೆ, ಜಕ್ಕಯ್ಯಗ ಒಂದು ಚಿಂತೆ ಇತ್ತು, ನಾ ದೇವ್ರಿಗೆ ನೋಡ್ಬೇಕು, ಸ್ವಾಮಿ ಹ್ಯಾಂಗನ ಎಂಬುದಾಗಿ ನೋಡ್ಬೇಕೆಂಬುದಾಗಿ ಜಕ್ಕಯ್ಯಗ ಒಂದು ಚಿಂತೆ ಇತ್ತು, ಒಂದು ಆಲೋಚನೆ ಇತ್ತು. ದೇವರನ್ನು ನೋಡಿ ನಾ ಏನಾದ್ರೂ ನಾ ಪಡ್ಕೋಬೇಕೆಂಬ ಉದ್ದೇಶ ಜಕ್ಕಯ್ಯಗಿತ್ತು. ಜಕ್ಕಯ್ಯ ಸ್ಪಷ್ಟವಾಗಿ ರಕ್ಷಣೆ ಹೊಂದಿಕೊಂಡನ ಪ್ರೇರೆ ಆತ ನೋಡಿ. ಜಕ್ಕಯ್ಯನ ಮನೆಗೆ ಹೋಗಿ ದೇವ್ರು ಊಟ ಮಾಡ್ಯಾನ ಗೊತ್ತಾ ಯೇಸು ಸ್ವಾಮಿ. ಜನ ಎಲ್ಲ ಹಾಸ್ಯ ಮಾಡ್ಯಾರ, ಅರೇ ಅಂಥವ್ರ ಮನೆಗೆ ಊಟ ಮಾಡ್ತಾರೆ, ಇಂಥವ್ರ ಮನೆಗೆ ಊಟ ಮಾಡ್ತಾರ ಅಂತ ಹೇಳಿ ಜನ ಹಾಸ್ಯ ಮಾಡ್ಯಾರ. ಆದ್ರೆ ಅವನ ಮನೆಗೆ ರಕ್ಷಣೆ ಆಗಲತ್ತದ ಎಂಬುದಾಗಿ ಗೊತ್ತಿಲ್ಲ. ಇವತ್ತು ನಿನಗೆ ಎಷ್ಟು ಜನ ಹಾಸ್ಯ ಮಾಡತ್ತಾರೋ, ನಿಂಗೆ ರಕ್ಷಣೆ ಆದಾಗ ಕೂಡ ಹಾಸ್ಯ ಮಾಡ್ತಾರ. ನೀ ದೇವ್ರಿಗೆ ಸ್ತುತಿಸುವಾಗ ಜನ ನಿಂಗೆ ಹಾಸ್ಯ ಮಾಡ್ತಾರ, ದೇವ್ರಿಗೆ ಆರಾಧನೆ ಮಾಡುವಾಗ ಹಾಸ್ಯ ಮಾಡ್ತಾರ. ಅವ್ರು ಯಾರು ನಿನ್ನವರೇ, ನಿಮ್ಮ ಅಕ್ಕಪಕ್ಕದವರೇ ಹಾಸ್ಯ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ನೀ ಪರಲೋಕದ ಮಾರ್ಗ ಹಿಡಿದಂತ ಗೊತ್ತಿಲ್ಲ. ನೀ ಪರಲೋಕದ ಒಂದು ಆಸ್ತಿ ಮೇಲ ನೀ ಒಂದು ಅಧಿಕಾರಸ್ಥನಾಗಿ ನೀ ಬೆಳಿತಿ ಎಂಬುದಾಗಿ ಆ ಜನರಿಗೆ ಗೊತ್ತಿಲ್ಲ ಪ್ರಿಯರೇ. ಗೊತ್ತಿಲ್ಲದ ಕಾರಣ ನಿನಗೆ ದ್ವೇಷಿಸ್ತಾರ. ನಿಮಗೆ ದ್ವೇಷಿಸ್ತಕ್ಕಂಥ ಎಲ್ಲ ಜನ ಒಂದಿನ ರಕ್ಷಣೆ ಹೊಂತಾರ ಪ್ರಿಯರೇ, ಚಂದಂಬಿಕರಿ. ಇದು ಯಾಕೆ ಹೇಳತ್ತಂದ್ರ, ಇದು ಸಾಕ್ಷಿ ನಾನಿದ್ದ ಪ್ರೇರೆ. ಒಂದು ಟೈಮ್ ಅತ್ತಿಗೆಗೆ, ಇದು ನಮ್ಮ ದೋಸ್ತನ ಅಣ್ಣಗ ಅತ್ತಿಗೆಗೆ ಬೈದಿದ್ದೇನೋ, ನಮ್ಗೆ ಸುವಾರ್ತೆ ಹೇಳಕ್ ಬಂದಿರು. ಸುವಾರ್ತೆ ಹೇಳಕ್ ಬಂದಾಗ ಬೈದಾಗ ದೇವ್ರಿಗೆ ಗೊತ್ತು, ನನ್ನ ಕೆಲಸ ಅವ್ರಿಗೆ ಕೊಟ್ಟನ, ಅವ್ರ ಕೆಲಸ ನನಗೆ ಕೊಟ್ಟನ ಪ್ರೇರೆ ದೇವರು. ಅರ್ಥ ಅಲ್ಲ ನಿಮ್ಗ? ಯಾರಿಗೈತೆ ದೈವ ಸೇವಕರಿಗಾಗ್ಲಿ ಒಂದು ವಿಶ್ವಾಸಿಗಾಗ್ಲಿ ನೀವು ಯಾವಾಗೈತೆ ದ್ವೇಷಿಸ್ತಿರೋ, ದೇವರ ಒಂದು ಸೇವಕರಿಗೆ ದ್ವೇಷಿಸಿದಾಗ ದೇವರು ನಿನಗೆ ಸೇವಕನಾಗಿ ಮಾರ್ಪಡಿಸ್ತಾನೆ. ಯಾಕಂದ್ರೆ ದೈವ ಸೇವಕರು ಎಷ್ಟು ಕಷ್ಟ ಶ್ರಮೆಗಳನ್ನು ಅನುಭವಿಸ್ತಾ ಇರ್ತಾರೋ ನಿನಗೆ ಗೊತ್ತಿಲ್ಲಲ್ಲ, ಅದನ್ನ ಅನುಭವಿಸ್ಬೇಕು. ಸ್ಪಷ್ಟವಾಗಿ ನಿನಗೆ ಅನುಭವಿಸುವಾಗ ದೇವರು ಮಾರ್ಪಡಿಸ್ತಾನೆ. ಯಾವ ಒಂದು ಒಳ್ಳೆ ವಿಶ್ವಾಸಿಗೆ ನೀ ಎಷ್ಟು ದ್ವೇಷಿಸ್ತಿ, ನೀ ಎಷ್ಟು ದ್ವೇಷಕ್ಕೊಳಗ್ ಮಾಡ್ತಿ, ಒಂದು ದಿನ ನೀನೇ ಆ ವಿಶ್ವಾಸಿಯಾಗಿ ಮಾರ್ಪಡ್ತಿ. ಆಗೋತ್ ನಿನಗೆ ಇನ್ನೊಬ್ಬರು ದ್ವೇಷಿಸ್ತಾರ ಪ್ರೇರಿ, ಇನ್ನೊಬ್ಬರು ದ್ವೇಷಿಸ್ತಾರ ನಿಂಗೆ. ಆಗೋತ್ತಿನ ದಿನ ಆಗೊತ್ತು ದುಃಖ ಪಡ್ತಿ, ಆಗೊತ್ತು ಕಣ್ಣೀರಿಡ್ತಿ. ನನಗೆ ಜನ ಹಾಂಗಂದ್ರು, ನನಗೆ ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು ಅಂತೇಳಿ ನೀ ಸಮಸ್ಯೆ ಪಡ್ತೇ. ಪ್ರಯೋಜನನೇ ಇಲ್ಲ. ಅದು ಬರುವುದಕ್ಕಿಂತ ಮುಂಚಿತವಾಗಿ ನಿನ್ನ ನೀನು ಕಾಪಾಡ್ಕೊಳ್ಬೇಕು. ಆ ಸಮಸ್ಯೆ ಬರುವುದಕ್ಕಿಂತ ಮುಂಚೆನೆ ದೇವ್ರ ಸನ್ನಿಧಿಯಲ್ಲಿ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಇನ್ನೊಬ್ಬರಿಗೆ ದ್ವೇಷಿಸ್ತಕ್ಕಂಥ ಕಾರ್ಯ ನೀವು ಮಾಡ್ಲಕ್ಕೆ ಸಾಧ್ಯ ಇಲ್ಲ.
ಹಲ್ಲೆಲೂಯಾ. ಒಂದು ಕಾರ್ಯ ಮಾಡಬೇಕು. ಈ ಭೂಲೋಕದ ನಿಂಗಿರ್ತಕ್ಕಂಥ ಚಿಂತೆ ಅಂದ್ರ ಆ ಚಿಂತೆ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು ನೀವು. ನಿಮ್ಗಿರ್ತಕ್ಕಂಥ ಸಮಸ್ಯೆಗಳು ದೇವ್ರಿಗೆ ಹೆಂಗೆ ಒಪ್ಪಿಸ್ತಿರೋ, ನಿಮ್ಗಿರ್ತಕ್ಕಂಥ ಕಷ್ಟಗಳು ದೇವ್ರಿಗೆ ಹೇಗೆ ಒಪ್ಪಿಸ್ತಿರೋ, ಆ ಸಮಸ್ಯೆಯಿಂದ ಕಷ್ಟದಿಂದ ಮನುಷ್ಯರಿಗೆ ಒಪ್ಪಿಸ್ಕೊಂತ ಮುಂಚಿತವಾಗಿ ನೀವು ದೇವರಿಗೆ ಒಪ್ಪಿಸುವಾಗ ದೇವರು ಅದನ್ನು ಸಾಗಿಸ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಇದೇ ಒಂದು 55ನೇ ಕೀರ್ತನೆ 22ನೇ ವಚನ ಹೋದ್ರಿ. ನಿನ್ನ ಚಿಂತ ಭಾರವನ್ನು ಯೆಹೋವನ ಮೇಲೆ ಹಾಕು, ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ಯಾರಿಗೆ? ಹಲ್ಲೆಲೂಯಾ. ನೀತಿವಂತನಾಗಬೇಕಾದ್ರೆ ಏನ್ ಮಾಡ್ಬೇಕು? ನಿಮ್ಗಿರ್ತಕ್ಕಂಥ ಚಿಂತಾ ಭಾರವನ್ನೆಲ್ಲ ದೇವರಿಗೆ ಒಪ್ಪಿಸಿ ಕೊಟ್ಟು ನೀವು ಪ್ರಾರ್ಥನೆ ಮಾಡ್ಬೇಕು. ಈ ಕೆಲಸ ಯಾರು ಮಾಡ್ತಾರಂದ್ರೆ ನೀತಿವಂತರು ಮಾಡ್ತಾರ ಪ್ರಿಯರೇ. ಈ ಕೆಲಸ ಯಾರು ಮಾಡ್ತಾರಂದ್ರೆ ಸತ್ಪುರುಷನಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು ಕೆಲಸ ಮಾಡ್ತಾರೆ. ಈ ಕೆಲಸ ಯಾರು ಮಾಡ್ತಾರಂದ್ರೆ ದೇವರ ಆಲಯದಲ್ಲಿ ಒಂದು ಉಜ್ಜೀವನದಿಂದ ತುಂಬಿರ್ತಕ್ಕಂಥ ಮಕ್ಕಳು ಅಥವಾ ಕುಟುಂಬಗಳು ಕೂಡ ಉಜ್ಜೀವನದಿಂದ ಇರ್ತಕ್ಕಂಥ ದೇವರಿಗೆ ಸಂಬಂಧಪಟ್ಟಂತ ಕಾರ್ಯದಲ್ಲಿ ಇರ್ತಕ್ಕಂಥ ಮಕ್ಕಳು ಈ ಕೆಲಸ ಮಾಡ್ತಾರೆ ಪ್ರಿಯರೇ. ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜನಾಂಗ ಇಲ್ಲಂದ್ರ ಈ ಕೆಲಸ ಮಾಡ್ಲಕ್ಕ ಅವ್ರಿಗೆ ಆಗಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಒಪ್ಪಿಸ್ಬೇಕು ದೇವರಿಗೆ? ನಿಮ್ಮ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕ್ಬೇಕಂದ್ರೆ ದೇವರ ಮೇಲೆ ಹಾಕ್ಬೇಕು. ನಿಮಗಿರ್ತಕ್ಕಂಥ ಚಿಂತೆ ಹಾಕ್ತೀರಿ ಯಾವಾಗರ? ದೇವ್ರ ಫೋಟೋಬಲ್ ಹೋಗಿ ಕ್ಯಾಂಡಲ್ ಹಚ್ತಾರೆ ಏನ್ರಿ? ಕೆಲವೊಬ್ರು ಸಿಲಿಬೇಕ ಹೂವಿನ ಹಾರ ಹಾಕ್ತಾರ, ಕೆಲವೊಬ್ರು ದೇವ್ರ ಫೋಟೋಕ್ಕ ಹೂವಿನ ಹಾರ ಹಾಕ್ತಾರ. ದೇವ್ರ ಸತ್ತನ ಏನ್ರಿ? ಸ್ವಾಮಿ ಸತ್ತನ? ಸತ್ತಿ ಬದುಕ್ಯಾನ, ಪುನರುತ್ಥಾನ ಹೊಂದಾನ. ಸಾಯದ ಕೂಡ ಒಂದು ಕಾರಣ ಇತ್ತು. ಸ್ವಾಮಿ ಬರೋದಕ್ಕಿಂತ ಮುಂಚಿತವೇ ಯಾರಿಗೆ ರಕ್ಷಣೆ ಆಗಿಲ್ಲೋ ಆ ಜನಗಳಿಗೆ ರಕ್ಷಣೆ ಕೊಡುವುದಕ್ಕಾಗಿ ಆತನು ಆ ಸಮಾಧಿಯಲ್ಲಿ ಒಳಗಿದ್ದನು ಪ್ರಿಯ. ಸತ್ತಿಲ್ಲ, ಆತನ ಸಮಾಧಿ ಒಳಗ ಇದ್ದು ಆತನು. ಮತ್ತ ಕ್ಯಾಂಡಿಲ್ ಯಾರಿಗೆ ಹಚ್ತಾರ? ಅಗರಬತ್ತಿ ಯಾರಿಗೆ ಹಚ್ತಾರ ಹೇಳ್ತೀರಿ? ಜೀವಂತಿದ್ದರಿಗೆ ಹಚ್ತಾರ, ಸತ್ತವ್ರಿಗೆ ಹಚ್ತಾರ್ರಿ. ಒಂದು ಎಕ್ಸಾಂಪಲ್ ಹೇಳ್ತೆ. ಈಗ ನಾ ಜಿಂದನೆ ಇದ್ದ ಅನ್ಕೋರಿ, ನನ್ನ ಫೋಟೋ ಅಲ್ಲಿಕ್ಕಿ ಫೋಟೋಕ್ಕೆ ಹಾರ ಹಾಕಿ ಕ್ಯಾಂಡಿಲ್ ಹಚ್ದಿರ ಅನ್ಕೋರಿ, ಅಥವಾ ಅಗರಬತ್ತಿನ ಹಚ್ದಿರ ಅನ್ಕೋರಿ, ಏನಂತಾರ ಜನ? ಅಕೋಲ್ ಹಾಲಪ್ಪಾಸ್ ಇನ್ನ ಚರ್ಚಿನ ವಾಕ್ಯ ಹೇಳ್ತಾನ. ನಾ ಮೊನ್ನೆ ಅಂಬೇಡ್ಕರ್ ಸರ್ಕಲ್ ನೋಡಿದೆ ಅವನಿಗೆ. ನಿಮ್ಮ ಮನ್ಯಾಗ ಫೋಟೋ ಹಚ್ಚಿರಿ ಏನ್ರಿ? ಅಂತೀರಿ ಅಥವಾ ಇಲ್ಲ? ಎಲ್ಲ ನೋಡಿ ಅಂತೀರಿ ಅಥವಾ ನೀವು ಅಂಬಲ್ರಿ? ಕಂಪಲ್ಸರಿ ಅಂತೀರಿ. ಈಗ ನಿಮ್ಮ ಮನೆಗಳದ ಹೋಗಿ ನಾನು ಫೋಟೋ ಹಚ್ಚಿ ದೇವ್ರಂತೇಳಿ ನಾನು ಪೂಜೆ ಮಾಡಿದ್ರೆ ಅನ್ಕೋರಿ, ಪರಿಸ್ಥಿತಿ ಏನ್ ನಂದು? ಜಿಂದ ಇದ್ದನ ಅಥವಾ ಸತ್ತೋದನ? ಸತ್ತವರು ದೇವ್ರಿಗೆ ಸ್ತುತಿ ಮಾಡಲ್ಲಂತ, ಸತ್ತವರು ದೇವ್ರಿಗೆ ಆರಾಧನೆ ಮಾಡಲ್ಲಂತ. ಸತ್ತವರು ದೇವ್ರಿಗೆ ಸ್ತುತಿ ಮಾಡಲ್ರು, ಸತ್ತವರು ದೇವರಿಗೆ ಆರಾಧನೆ ಮಾಡಲ್ರು. ಸತ್ತವರಿಗೆ ಒಂದು ಪ್ರದೇಶ ಇಟ್ಟಾನ ದೇವರು, ಒಂದು ಪ್ರದೇಶ ದೇವ್ರು ಇಟ್ಟಾನ. ಅಂದ್ರೆ ಅವರು ನರಕದಲ್ಲಿ ಹರಪುರಿಯರೆ. ಆಲ್ರೆಡಿ ಅವರಿಗೆ ಸತ್ತ ತಕ್ಷಣ ಅವ್ರಿಗೆ ನರಕ ಆಲ್ರೆಡಿ ಅಲ್ಲಿ ಕಡಿತಕ್ಕಂಥ ಹುಳ ಅವ್ರಿಗೆ ಆಲ್ರೆಡಿ ಕಡಿತಕ್ಕಂಥ ಆಗ್ಯದ. ಐಶ್ವರ್ಯವಂತನು ಲಾಜರನ್ ಬಂದಾಗ ಲಾಜರನ್ ಅಬ್ರಾಹ್ಮಣ ಎದೆಗೆ ಒರಗಿಸಲ್ಪಟ್ಟನ, ಮತ್ತು ಐಶ್ವರ್ಯವಂತನು ಎಲ್ಲನ ರೀ? ಪಾತಾಳದಲ್ಲಿ ಯಾತನೆ ಪಡುತ್ತಾ. ಅಬ್ರಾಹ್ಮಣ ತಂದೆ ಒಂದು ಹನಿ ನೀರು ಸುಮ್ಮನೆ ಹಿಂಗ್ ಒಂದು ಕೊನೆ ಬೆರಳಿಂದ ಎದ್ದಿ ನನ್ನ ಬಾಯಿಗೆ ಒಂದು ಹನಿ ನೀರು ಹಾಕ್ಲಾಕ ಲಾಜರ್ ಕಳ್ಸಂತಾರ. ಅಂದ್ರೆ ಅಲ್ಲಿ ಪಾತಾಳದಲ್ಲಿ ಯಾತನೆ ಪಡತ್ತಂತ ಹೇಳತ್ತಾನ ಅಥವಾ ಇಲ್ಲ? ಪರಲೋಕವೆಲ್ಲ ಅಲ್ಲಿ ಸಾಡ ಒಂದು 10,000 ಟಿಕೆಟ್, ಅದ್ರಾಗ ಎಷ್ಟು ಮರ್ಮಗಳವ ನಿಮ್ಗೆ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಒಬ್ಬ ಕಾಮೆಂಟ್ ಮಾಡಿ ಏನಂದ್ರ ಮ್ಯೂಸಿಕ್ ಭಾಳ ಭಾರಿ ಇದೆ ಅಂದ್ರೆ ಹಾಡ ಭಾರಿ ಇಲ್ಲ ಅಂತ ಅವನಿಗೆ ಹಾಡ ಪಸಂದ್ ಬಂದಿಲ್ಲ ನಮ್ಮ ಪಾಪ. ಅಂದ್ರೆ ಅವ ಇನ್ನ ಈ ಭೂಲೋಕದಾಗಿರ್ತಕ್ಕಂಥ ಪಾಪದ ಕ್ರಿಯೆಗಳು ಕಾರ್ಯಗಳವ ಇನ್ನ ಮಾಡತಾನದು. ಅದಕ್ಕಾಗಿ ಅವನಿಗೆ ಮ್ಯೂಸಿಕ್ ಭಾರಿ ಎತ್ತದ, ಹಾಡ ಅವನಿಗೆ ಭಾರಿ ಎತ್ತಿಲ್ಲ. ಅರ್ಥ ಆಗ್ತದ? ಪಾತಾಳದಲ್ಲಿ ಇವತ್ತು ಒಂದ್ ವೇಳೆ ಪಾಪ ಮಾಡ್ತಕ್ಕಂಥ ವ್ಯಕ್ತಿ ಮರಣ ಹೊಂದೇನಂದ್ರ ಅವನಿಗೊಂದು ಪ್ರೇಸ್ ಇಟ್ಟನ್ ದೇವರಲ್ಲಿ ಪಾತಾಳದಲ್ಲಿ ಅವ ಯಾತನೆ ಪಡಬೇಕು. ನೀತಿವಂತನಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಪರಿಶುದ್ಧವಾಗಿರ್ತಕ್ಕಂಥ ಈ ಸ್ಥಳ, ಒಂದು ಏದೊಂದು ತೋಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಈ ಸ್ಥಳ
ಪರದೇಶು ಅಂತಾರ ಅದಕ್ಕೆ. ಅಲ್ಲಿ ಇದ್ದಾನೆ ಏ ಸ್ವಾಮಿ ತನ್ನ ಎಡಬಲ ಸಿಲ್ಬೆ ಮೇಲೆ ಇದ್ದವರಿಗೆ ಕ್ಷಮೆ ಪಡೆ ಕೇಳ್ಯಾನ. ಅವನಿಗೆ ಏನ್ ಹೇಳ್ಯಾನ? ಈ ಹೊತ್ತೇ ನನ್ನ ಜೊತೆ ನೀ ಪರದೇಶದಲ್ಲಿ ಕಾಣುವಿ. ಮಾರ್ಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ಪರದೇಶ ಎಂಬುದಾಗಿ ಒಂದು ದೇಶ ಅದ, ಒಂದು ಪ್ರಾಂತ ಅದ, ಅಲ್ಲಿಟ್ಟನ. ಪಾಪ ಮಾಡ್ತಕ್ಕಂಥ ವ್ಯಕ್ತಿಗಳು ಸತ್ತಾಗ ತಕ್ಷಣನೇ ಅವರಿಗೆ ಅಲ್ಲಿ ಏನದ ಕೆಳಗ ಅಗ್ನಿಯಲ್ಲಿ ಅವರ ಪ್ರೇರೆ ಯಾತನೆ ಪಡ್ತಕ್ಕಂಥ ಈ ಸ್ಥಳ ಅವರಿಗೆ ದೇವರಿಟ್ಟಾನ. ಅದಕ್ಕೆ ನೀತಿವಂತರಿಗೆ ದೇವರು ಎಂದಿಗೂ ಕದಲಗೊಳಿಸನು ಎಂಬುದಾಗಿ. ದೇವರು ಎಂದಿಗೂ ಕದಲಗೊಳಿಸಲ್ಲ. ನಿಮ್ಮ ಚಿಂತೆ, ನಿಮ್ಮ ಭಾರ, ನಿಮ್ಮ ಆಲೋಚನೆ, ನಿಮ್ಗಿರ್ತಕ್ಕಂಥ ಸಮಸ್ಯೆ, ಶೋಧನೆ, ಇವೆಲ್ಲವನ್ನು ದೇವ್ರ ಮೇಲೆ ಹಾಕಿ ನೀವು ಒಪ್ಪಿಸಿ ಪ್ರಾರ್ಥನೆ ಮಾಡ್ರಿ. ಹಾಕಿ ಒಪ್ಪಿಸಿ ಪ್ರಾರ್ಥನೆ ಮಾಡಿದಾಗ ದೇವರು ಅದನ್ನೇ ಆತನು ಸಾಗಿಸ್ತಕ್ಕಂಥನಾಗಿರ್ತಾನೆ ಪ್ರೇರೆ, ಅದನ್ನೇ ಆತನು ಸಾಗಿಸ್ತಕ್ಕಂಥನಾಗಿರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವೊಂದು ಪರಿಸ್ಥಿತಿಗಳು ಯೌವನಸ್ಥರ ಜೀವಿತದಲ್ಲಿ ಇಂಥ ಒಂದು ಘಟನೆಗಳು ಬರ್ತಾವ. ಕೆಲವು ಸರ್ತಿ ಮದುವೆಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ನೆಂಟಸನ್ ಕಾರ್ಯಕ್ರಮ ಆಗುವಾಗ ಇವೆಲ್ಲ ನಡ್ಕೊಂಡಿರ್ತಾವ. ನಾವು ಕೇಳ್ತೇವೆ, ನಾ ಐಶ್ವರ್ಯ ಇರ್ತಕ್ಕಂಥ ಹೆಂಡತಿಗೆ ನಾ ಮಾಡ್ಕೋಬೇಕೆಂಬ ಹುಡುಗ ಅಂತಾನ, ಚದುರು ಚುಕ್ಕಿಗೆ ಮಾಡ್ಕೋಬೇಕೆಂಬುದಾಗಿ ಹುಡುಗ ಆಲೋಚನೆ ಮಾಡ್ತಾಳ. ಹುಡುಗಿ ಆಲೋಚನೆ ಹೆಂಗಿರ್ತದ? ನಾ ಮಾಡ್ಕೋತಕ್ಕಂಥ ಗಂಡನ ಮೇಲೆ ಆಸ್ತಿ ಐಶ್ವರ್ಯ ಎಲ್ಲವೂ ಇರ್ಬೇಕು ಪೂರ ಅವನ ಬಲ್ಲಿ. ಹಿಂಗ್ ಕಾಲ್ ಕೆಳಜಿಕ್ಕಿದ್ರು ಕೂಡ ಕೆಳಗೆ ಪರ್ದ ತಂದಿಗ್ಬೇಕು, ಯಾಕೆ ಹಾದಿ ನಡಿಲಕ್ಕ ಅಂತ ಗಂಡು ಸಿಗ್ಬೇಕೆಂಬ ಒಂದು ಆಸೆ ಜನ ಒಳಗ, ಹೆಣ್ಮಕ್ಳು ಕೂಡ ಆಸೆ ಇರ್ತಾವ, ಹುಡುಗರು ಕೂಡ ಆಸೆ ಇರ್ತಾವ. ಇಬ್ಬರು ಕೂಡ ಆಸೆ ಪಟ್ಟೆ ಮದುವೆ ಮಾಡ್ಕೋತಾರ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದ್ ಸರ್ತಿ ಹೇಳ್ಕೊಂಡಿರ್ತಾರ. ಆ ಹೇಳ್ಕೊಂಡಿಟ್ಟಾಗ ಅದು ಸ್ವಲ್ಪ ದೇವ್ರ ಉದ್ದೇಶ ಬೇರೆ ಇರ್ತದಲ್ಲ. ಆದಿಕಾಂಡದಾಗ ಏನ್ ದೇವರು ಜಾನ್ಸನ್ ಆದಿಕಾಂಡದಾಗ ಏನ್ ಹೇಳ್ಯಾನ? ಇವನಿಗೆ ಆದಾಮನಿಗೆ ಏನ್ ಮಾಡ್ಯಾನ? ಮಲಗಿಸಿ ಹೊಕ್ಕೆದ ಒಂದು ಎಲುಬನ್ನು ತೆಗೆದು ಇಸ್ತ್ರಿನುಂಟು ಮಾಡ್ಯಾನ. ಹೆಣ್ಮಗಳಿಗೆ ರೆಡಿ ಮಾಡ್ಯಾನ. ಹೆಣ್ಮಗಳಿಗೆ ರೆಡಿ ಮಾಡ್ಯಾನ, ಬಟ್ ದೇವ್ರ ಹೋಲಿಕೆ ಆಗಿ ರೆಡಿ ಮಾಡ್ಯಾನ. ಬಣ್ಣ ಮನುಷ್ಯರದಲ್ಲ, ಅರ್ಥ ಆಗ್ತದ? ಕಲರ್ ಮನುಷ್ಯರದ, ಮೂಗು ಕಣ್ಣು ಕಿವಿ ಮನುಷ್ಯರದಲ್ಲ. ದೇವ್ರು ಯಾರಿಗೆ ಯಾವ ಇಷ್ಟ ಅನುಸಾರವಾಗಿ ಮಾಡ್ಬೇಕೋ ಅವ್ರಿಗೆ ಆ ತರ ಉತ್ಪತ್ತಿ ಮಾಡ್ಯಾನ. ಬಟ್ ನಿಮ್ಮ ಆಸೆ ಬೇರೆ ಅದ, ದೇವರ ಉದ್ದೇಶ ಬೇರೆ ಅದ ಪ್ರಿಯರೇ. ದೇವರು ಕೂಡಿಸ್ತಕ್ಕಂಥ ಜೋಡಿನೇ ಬೇರೆ, ಮನುಷ್ಯನ ಆಲೋಚನೆ ಮಾಡಿರ್ತಕ್ಕಂಥ ಜೋಡಿಗಳೇ ಬೇರೆ. ಯಾವ ವಿಷಯ ಕೂಡ ನಾವು ಹಿಂಸೆಗೆ ಒಳಗಾಗ್ಬಾರ್ದು, ಹಿಂಸೆ ಕೊಡ್ತಕ್ಕಂಥ ಮಾತುಗಳು ಕೂಡ ಆಡ್ಬಾರ್ದು ಪ್ರಿಯರೇ. ಈಗ ಗೊತ್ತೇನಾಗ್ಯವ, ನೆಂಟಸನ್ ಆಗದೇ ತಡದ ಪಾರ್ಸಲ್ ಉಂಟದ. ಏನುಂಟದ? ಮೊಬೈಲ್. ಫಸ್ಟ್ ಬರೋದ ಗಿಫ್ಟು ಹುಡುಗಿಗೆ ಹುಡುಗ ಕಳಿಸ್ತಾವ. ಅವ 10,000 ರೂಪಾಯಿ 20,000 ರೂಪಾಯಿ ಸಾಲ ಹ್ಯಾಂಗಾರ ಮಾಡಿ ಹ್ಯಾಂಗಾರಿಲ್ಲ ದೋಸ್ತುಗಳು ಚಂದ ಪಟ್ಟಿರ ಮಾಡ್ತಾನ 100% ಆ ಫೋನು ಕಳಿಸ್ತಾನೆ. ಅದು ಹ್ಯಾಂಗಾರಕ್ಕಾಗಲ್ಲ, ಯಾರ್ದಾರ ಮೊಬೈಲ್ ಹೊಸ ನಂಬರ್ ಕಳಿಸ್ತಾನ. ಅವಾಗ ಸುಮ್ಮನೆ ಕಳಿಸಲ್ಲ, ಹಳೆ ನಂಬರ್ ಕಳಿಸಲ್ಲ, ಹೊಸ ನಂಬರ್ಲಿಂದ ಕಳಿಸ್ತಾನ. ಆ ಫೋನು ಆನ್ ಮಾಡಿದ್ರಿಗೆ ಗೊತ್ತಾಯ್ತದ. ಹಿಂಸರು ಮದುವೆ ಆಗಿ ಮೇಲೆ ಅವ ಆನ್ ಮಾಡ್ತಾನಲ್ಲ ಹೋದ್ಮೇಲೆ. ಏನ್ರಿ ಇಲ್ಲೇ ಇವತ್ತೇ ಜಗಳ ಚಾಲು ಆಗೋಯ್ತದ. ಇನ್ನ ಮದುವೆ ಆಗಲಕ್ಕಿನ್ನ ತಿಂಗಳ 2 ತಿಂಗಳು ಇರ್ತದ. ಇವತ್ತೇ ಅವ್ರ ಫೋನಿನಾಗ ನಾನು ಫೋನ್ ಹೆಂಗೆ ಎಬ್ಸಲ್ಲ ನಿಂಗೆ ಇಷ್ಟ ಇಲ್ಲ, ಎಷ್ಟು ಫೋನ್ ಮಾಡ್ಬೇಕಂತ ಅವ ಅಂತಾನ. ಈಗ ಇಲ್ಲಿ ಯಾವ್ದೋ ಬಿಸ್ದಾಗ ಇರ್ತಾಳ ಪಾಪ, ಹೆಣ್ಮಕ್ಳು ಇರೋದ್ 100 ಕೆಲಸ ಇರ್ತಾವ್ರಿ. ಅರಿಬಿ ಹೋಗಲ್ಲ, ಮನೆಗೆ ಅರಿಬಿ ಹೋಗಿತಾರ. ಏನ್ರಿ ಮನೆಗೆ ಅರಿಬಿ ಹೋಗ್ತೀರಿ ನೀವೆಲ್ಲ? ಹೊರಗೆ ಅರಿಬಿ ಹೋಗಿತಾರ, ಮ್ಯಾಲ ಒಣಗ್ತಾರ. ಒಂದು ಅರ್ಧ ಗಂಟೆ ಹಿಡಿದ ಅಯ್ಯಳ್ಕಿ ಪಾಪ 10 ಫೋನ್ ಮಾಡ್ತಾನ. ಆ 10 ಫೋನ್ದಾಗ ಇನ್ನೊಬ್ಬರು ಯಾರೋ ನೆಂಟರು ಬಳಗದವ್ರು ಫೋನ್ ಮಾಡ್ತಾರ. ಅದ್ರಾಗ ಮಮ್ಮಿನೂ ಮಾತಾಡ್ತಾಳೋ, ಆ ತಂದೆನೇ ಮಾತಾಡ್ತಾನ, ಅಣ್ಣ ತಮ್ಮರು ಯಾರೋ ಮಾತಾಡ್ತಾರ. ಫೋನ್ ಬಿಸಿ. ಯಾವನ್ ಸರಿ ಮಾತಾಡತೀನಿ, ನಾ ಮಾಡಿದ್ರೆ 10 ಸರ್ತಿ ಫೋನ್ ಮಾಡಿದೆ, ನಾನು ಫೋನ್ ಎಬ್ಸಿಲ್ಲ, ಇವಾಗ ಬಿಜಿ ಉಂಟದ, ಯಾವನ್ ಸರಿ ಮಾತಾಡತೀನಿ ಎಂಬುದಾಗಿ ಎದ್ರಿನ ಈ ಮಾತುಗಳು ನಿಮ್ಗ ಮೊದಲೇ ಅಂತ ತೋರಿಸ್ತಾನ ಪ್ರೇರ. ಮೊದಲೇ ಅಂತ ತೋರಿಸ್ತಾನವ, ಅಥವಾ ನೀನೇ ಮೊದಲು ಅಂತ ತೋರಿಸ್ತಿ. ಹೆಣ್ಣಾಗಿರ್ತಕ್ಕಂಥ ನೀನೇ ಅವ ಅಂಬಲ್ಕಿನ ಮುಂಚಿತವಾಗಿ ನೀನೇ. ಯಾಕಂದ್ರವ ಕಂಪನಿದಾಗ ಬಿಸಿ, ಅವನ ಕೆಲಸ ಕಾರ್ಯದಲ್ಲಿ ಏನೇನೇ ಅದ್ರಾಗ ಬಿಜಿ ಇರ್ತಾನ. ಫೋನೇ ಸ್ವಿಚ್ ಆಫ್ ಇರ್ತದ, ಅಥವಾ ಏನೋ ಒಂದು ಸಮಸ್ಯೆ ಅವನಿಗೆ ಇದ್ದೇ ಇರ್ತದ, ಅಥವಾ ಅವ್ರ ಮ್ಯಾನೇಜರ್ ಇರ್ತಾನ, ಅಥವಾ ಅವ್ರ ಸೇಟರ್ ಇರ್ತಾನ, ಅಥವಾ ಇವನೇ ಸೇಟ್ ಇದ್ರು ಕೂಡ ಕಸ್ಟಮರ್ ಜೊತೆ ಮಾತಾಡ್ತಾ ಇರ್ತಾನ. ಫೋನ್ ಪದೇ ಬರ್ತದ. ಸಿಟ್ಟು ಇಕ್ಕಗ ನಾ ಮಾಡ್ತಂತ ಹೇಳ್ತಿಲ್ಲ ನಿನಗ ಅಂತ ಹೇಳಿ ಟಪ್ ಅಂತ ಫೋನ್ ಕಟ್ ಮಾಡಿ ಮಾತಾಡ್ತಾನೆ. ಇಕ್ಕಗ ಮಾತಾಡ್ತಾನ. ಇಕ್ಕಗ ಅಂತ ಹ್ಯಾಂಗಂದಿನಾಗ ನೀ ಇನ್ನ ಮದುವೆ ಆಗ್ಯದ ಅನ್ಕೋತೀರಿ? ಇಲ್ಲ, ಅದಕ್ಕಿಂತ ಮುಂಚಿತವಾಗಿ ಬೆಂಕಿ ಹತ್ಕೊಂಡಿರ್ತದ. ಮದುವೆದಾಗ ಹ್ಯಾಂಗ್ ನೀವು ಸುಖನ್ ಇರ್ತೀರಿ ಹೇಳ್ರಿ? ಹ್ಯಾಂಗ್ ನಿಮ್ ಸಂಸಾರ ಕಟ್ಟಲ್ಪಡ್ತದ? ಹೇಗೆ ನಿಮ್ಮ ಜೀವಿತ ಕಟ್ಟಲ್ಪಡ್ತ ಇರ್ತಕ್ಕಂಥ ದೋಣಿಯಲ್ಲಿ ನೀವು ಕುಂತು ಹೇಗೆ ಓಡ್ತೀರಿ? ಹೇಗೆ ಓಡ್ಲಕ್ ಹ್ಯಾಂಗಾಯ್ತದ ಹೇಳ್ರಿ?
ಆಗಲ್ಲ ಪ್ರಿಯರೇ, ಆಗಲ್ಲ. ಮದುವೆ ಆಗಿರ್ಕದ ಮುಂಚಿತವಾಗಿ ಫ್ರೀ ಆಗಿ ಇಲ್ಲ, ಫ್ರೀ ಇಲ್ಲ, ಜಗಳ ಪ್ರಿಯರೇ. ಅದು ಬೆಂಕಿ, ಅದು ಬೆಂಕಿಯಾಗಿ ಹೆಜ್ಜಿಕ್ಕಿನಪ್ಲೆ ನಿಮ್ಮ ಜೀವಿತ ಪ್ರಿಯರೇ. ಕೆಲವೊಬ್ರು ಟೆಸ್ಟ್ ಮಾಡೋದಕ್ಕಾಗಿ ಇವ್ರು ಹೊಸ ನಂಬರ್ ಇಸ್ಕೊಟ್ಟು ಈ ನಂಬರ್ಗೆ ಮ್ಯಾಚ್ ಮಾಡಿ ಇವ್ರಿಗೆ ಯಾರಿಗೆ ಮಾತಾಡತಾರ, ಎಷ್ಟು ಏನ್ ಮಾಡತಾರ ಆ ಇನ್ಫಾರ್ಮೇಶನ್ ಮೊದಲೇ ಅವ್ರ ಫೋನ್ ಸೆಟ್ ಮಾಡಿ ಇವ್ರಿಗೆ ಫೋನ್ ಕೊಡ್ತಾರ. ಇವ್ರು ಏನೇನ್ ಮಾಡಿರ್ತಾರ ಎಲ್ಲ ಗಿಫ್ಟ್ ಅವನಿಗೆ ಹೊತ್ತಾ ಇರ್ತದ. ಅವ್ ಲಾಸ್ಟಿಗೆ ಪಾರ್ಸಲ್ ಕಳ್ಸ್ತಾರ. ಏನ್ ಪಾರ್ಸಲ್ ಕಳ್ಸ್ತಾನ ಗೊತ್ತದನ? ನಂಗ ಇದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊತಾ ಇದೆ, ನನ್ಗ ಅವಶ್ಯಕತೆ ಇಲ್ಲ ಅಂತ ಪ್ರೇರೆ. ನನ್ನ ಕಣ್ಣಿದ್ರಿರ್ತಕ್ಕಂಥ ಮಾತು ನಡೆದಿರು. ಅವ್ರ ಫ್ಯಾಮಿಲಿದು 2 ಕುಟುಂಬ ಕೂಡ್ಸ್ಲಾಕ್ ನೋಡಿದೆವು. ಅವ ಲಾಸ್ಟಿಗೆ ಸ್ವಾದ್ರ ಸೊಸಿಗೆ ಮದುವೆ ಮಾಡ್ಕೋತಕ್ಕಂಥ ಪರಿಸ್ಥಿತಿ ಇತ್ತು. ಬಟ್ ಸ್ವಾದ್ರ ಸೊಸಿಗೆ ಫೋನ್ ಕೊಟ್ಟನ, ಫೋನಿನಾಗ ಎಲ್ಲ ತಿಳ್ಕೊಂಡನ. ಸ್ವಾದ್ರ ಸೊಸಿಗೆ ಹಿಂಸರು ಓಡ್ಸಕನ್ ಪ್ರೇರೆ. ನನಗೆ ಅವಶ್ಯಕತೆ ಇಲ್ಲ, ಮದುವೆ ಆಗಿಲ್ಲಿನ. 1 ತಿಂಗಳದಾಗ ಮದ್ಯದ ಖಾಲಿ ಎಕಡ್ ಸಾಮಾನು ಖರೀದಿ ಮಾಡೋರದ. ಈ ಸಾಮಾನು ಖರೀದಿ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ತಿಳ್ಕೊಂಡು ಫೋನಿನಾಗ ನೋಡ್ಕೊಂಡು ನಾ ತಿಳ್ಕೊಂಡನ. ನಾ ಮಾಡ್ಕೊಂಬಲ್ಲ ಅಂದ್ರೆ ಆಕೆಗೆ ಮಾಡ್ಕೊಂಬಲ್ಲ. ಯಾಕೆ ಮಾಡ್ಕೊಂಬಲ್ಲಿ? ಫೋನ್ ತೆಗೆದು ಪೂರ ಆಕಿನ ಬಾಯ್ಡೇಟ ಅವ್ರ ತಾಯಿ ತಂದೆ ಮುಂದ, ಇವ್ರ ಅಣ್ಣ ತಮ್ಮರ ಮುಂದ, ಫ್ಯಾಮಿಲಿ ಮೆಂಬರ್ಸ್ ಮುಂದ ನೋಡ್ರಿ ಈಕಿ ಹಿಂಗಳ, ಈಕಿ ಈಗ ನಾ ಮಾಡ್ಕೊಳೋದನ್ನ ಹ್ಯಾಂಗ್ ನಾ ಸುಖ ಇರ್ತಾ ಹೇಳ್ರಿ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡನ. ಬೇರೆಯವ್ರಿಗೆ ಮದುವೆ ಮಾಡ್ಯಾರ 1 ವರ್ಷ ವೇಟ್ ಮಾಡಿ ಅವ ಮತ್ತ ಮದುವೆ ಮಾಡ್ಕೊಡಂತ ಹೇಳಿ. ಎಲ್ಲಿವರೆಗೆ ಇದು ಕರೆಕ್ಟ್ ಅಂತೀರಿ? ಇದು ಈ ಬಿಸ್ನೆಸ್ಸೇ ಬೇಡ. ಅದಕ್ಕೆ ಇವಾಗಲೇ ನೀವು ಸೆಟ್ ಆಗ್ರಿ. ಆ ದಿನ ಬರುವುದಕ್ಕಿಂತ ಮುಂಚಿತವಾಗ, ಆ ಸಮಸ್ಯೆ ಬರುವುದಕ್ಕಿಂತ ಮುಂಚಿತವಾಗ, ಆ ಶೋಧನೆ ಬರುವುದಕ್ಕಿಂತ ಮುಂಚಿತವಾಗಿ ಈ ಭೂಯಾತ್ರೆ ನಿಮಗೇನು ಚಿಂತೆ ಅದಲ್ಲ, ಇದ್ರಾಗ ನಿಮಗಿರ್ತಕ್ಕಂಥ ಸಮಸ್ಯೆಗಳವಲ್ಲ, ಈ ನಿಮಗಿರ್ತಕ್ಕಂಥ ಚಿಂತ ಭಾರವನ್ನು ಯೆಹೋವನ ಮೇಲೆ ಹಾಕ್ರಿ. ಆತನೇ ನಿನ್ನನ್ನು ಉದ್ಧಾರ ನಿಮ್ಗೆ ಉದ್ಧಾರ ಮಾಡ್ತಕ್ಕಂಥ ಆತನು, ನಿಮ್ಮನ್ನು ಸರಿಪಡಿಸಿ ನಡೆಸ್ತಕ್ಕಂಥನು ಆತನೇ ಪ್ರಿಯರೇ. ನಿಮ್ಗೆ ಮಾಡ್ತಕ್ಕಂಥನು ಆತನೇ. ನೀತಿವಂತನನ್ನು ಎಂದಿಗೂ ಆತನು ಕದಲಗೊಳಿಸನು. ನೀತಿ ನ್ಯಾಯಗಳನ್ನು ಕಾರ್ಯ ನಡೀತಕ್ಕಂಥ ಮಕ್ಕಳಿಗೆ ಎಂದೂ ಆತನ ಕೈ ಬಿಡುವನೇ ಇಲ್ಲ. ಅದಕ್ಕೆ ಯೋಹನ ಬರೆದ ಸುವಾರ್ತೆ 6:37 ಒಂದು ಮಾತು ಹೇಳ್ತಾನ, ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವವನು, ನನ್ನ ಬಳಿಗೆ ಬರುವವನಿಗೆ ನಾನು ತಳ್ಳಿ ಬಿಡುವುದೇ ಇಲ್ಲ. ತಳ್ಳಿ ಬಿಡಲೇ ಪ್ರಿಯರೇ, ಆತನು ಕೈ ಬಿಡ್ಲಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀತಿವಂತನಿಗೆ ದೇವರು ಎಂದಿಗೂ ಅವನಿಗೆ ಕದಲಗೊಳಿಸಲ್ಲ, ಅವನಿಗೆ ಎಡ ಬಲ ಕೂಡ ದೇವರು ತಿರುಗಿಡಲ್ಲ ಪ್ರಿಯ. ಅಂತ ಒಂದು ಜೀವನ ಮಕ್ಕಳೇ ನಿಮ್ದಿರ್ಬೇಕು. ಇಂಥ ಜೀವನದಾಗ ನಿಮ್ಮ ಕುಟುಂಬ ಕಟ್ಟಲ್ಪಡ್ತಾವ ಪ್ರಿಯರೇ. ಇಂಥ ಸಮಸ್ಯೆಗಳು ಒಂದೆಡೆ ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ನೀವು ಮಾಡ್ತೀರಂದ್ರ ನಿಮ್ಮ ಜೀವಿತ, ನಿಮ್ಮ ಹೃದಯ ನೀವೇನ್ ಮಾಡಿದ್ರು ಕೂಡ ಕಟ್ಲಾಕ್ ಚಾನ್ಸಸ್ ಇಲ್ಲೇ ಇಲ್ಲ. ಪರಿಸ್ಥಿತಿಗಳು ಇಷ್ಟು ಭಯಂಕರವಾಗಿರ್ತಾವ, ಅಷ್ಟು ಭಯಂಕರವಾಗಿರ್ತಾವ. ಜನ ಅಂತಾರ ಆರ್ಸಿ ಹುಡುಕಿ ಐಗೇಟಿಗೆ ಮಾಡ್ಕೊಳೋಣ ಅಂತ ಹೇಳಿ ಜನ ಅಂತಾರ. ಹೆಣ್ಣಿನ ಕಡೆ ಅಂತಾರ, ಗಂಡಿನ ಕಡೆ ಬಿ ಮಾತುಗಳು ಇವು ಅಂತಾರ ಪ್ರಿಯ. ನಿಮ್ಗೆ ಗೊತ್ತಿಲ್ಲ, ಆ ಮಾತು ನಿಮ್ಗೆ ಕಿವಿ ಮೇಲೆ ಬಿದ್ದಾಗ ಎಷ್ಟು ಭಯಂಕರವಾಗಿ ಕೋಪ ಬರ್ತದ. ಏನ್ ಮಾಡ್ಲಕ್ ಚಾನ್ಸ್ ಇಲ್ಲ. ಏನ್ ಮಾಡ್ತೀರಿ ಹೇಳ್ರಿ? ಏನ್ ಮಾಡ್ಲಕ್ ಚಾನ್ಸ್ ಇಲ್ಲ. ಅದಕ್ಕೆ ಅಪೊಸ್ತಲನಾದ ಪೌಲ್ ಹೇಳ್ತಾನ, ನಿಮ್ಮ ಯೌವನ ಕಾಲದಲ್ಲಿದ್ದಾಗ ನೀವು ಫಸ್ಟ್ ಮೊದಲೇ ಆತ್ಮಿಕವಾಗಿ ಬೆಳೀರಿ, ದೀಕ್ಷಾಸ್ನಾನ ತಕೋರಿ, ಕರ್ತನ ದೇಹ ರಕ್ತದಲ್ಲಿ ಪಾಲ್ಭಾಗಿರ್ರಿ. ನೀವು ಆತ್ಮಿಕವಾಗಿದ್ದವರಿಗೆ ಹುಡುಕ್ರಿ, ಅದ್ರ ವಿಷಯವಾಗಿ ಮೊದಲು ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾನೆ. ಆತ್ಮಿಕವಾಗಿ ಇದ್ದವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ. ನೀನು ಆತ್ಮಿಕವಾಗಿದ್ದೆ ಅಂದ್ರ ನೀನು ಕಟ್ಟುಕೊಳ್ತಕ್ಕಂಥ ನಿನ್ನ ಹೆಂಡತಿ ಕೂಡ ಆತ್ಮಿಕವಾಗಿ ನಿನಗೆ 100% ಸಿಗ್ತಾಳೆ ಎಂಬುದಾಗಿ ಉದ್ದೇಶ ಇಟ್ಕೊಂಡು ಅಪೊಸ್ತಲನಾದ ಪೌಲ್ ಸ್ಪಷ್ಟವಾಗಿ ಯೌವನಸ್ಥರಿಗೆ ಎಚ್ಚರಿಸ್ತಾನೆ ಹೇಳ್ತಾನೆ. ಆತ್ಮಿಕವಾಗಿ ಸಾಹಸ, ಆತ್ಮಿಕವಾಗಿರ್ತಕ್ಕಂಥ ಕಾರ್ಯಗಳೇ ನೀವು ಮಾಡ್ತಕ್ಕಂಥರಾಗಿರ್ಬೇಕು ಪ್ರಿಯರೇ. ಇದು ಮಾಡಿದಾಗ ದೇವರು ನಿಮ್ಮ ಜೀವಿತ, ನಿಮ್ಮ ಹೃದಯ ಅದ್ಭುತವಾಗಿ ಕಟ್ತಾನೆ. ಅದಕ್ಕೆ ಎಫೆಸದವರಿಗೆ 2ನೇ ಅಧ್ಯಾಯ 1ನೇ ವಚನ ಓದ್ರಿ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನಿಮ್ ಪಕ್ಕದವ್ರಿಗೆ ಹೇಳ್ತಿರೋ ಒಂದ್ಸರ್ತಿ ಮಾತು, ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನೆಂಬುದ ನಿಮ್ ಪಕ್ಕದವ್ರಿಗೆ ಹೇಳೋ ಒಂದ್ಸತಿ ಹೇಳಿದ್ರೆ. ಹಲ್ಲೆಲೂಯಾ. ಪಾಪದಲ್ಲಿ ಬಿದ್ದೋಗಿರ್ತಕ್ಕಂಥ ನಾವು, ಸತ್ತೋಗಿರ್ತಕ್ಕಂಥ ನಾವು ಏನ್ ಮಾಡಿ ಸತ್ತೋಗಿದ್ದೆವು? ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ನಾವು ಇದನ್ನು ಮಾಡಿ ನಾವು ಸತ್ತೋಗಿದ್ದೆವು. ಆದರೆ ಕ್ರಿಸ್ತನ ಮುಖಾಂತರವಾಗಿ ನಾವೇನ್ ಮಾಡಿದೆವು? ಬದುಕಿದ್ದೇವೆ. ಇವತ್ತು ಪ್ರಿಯರೇ, ಅವತ್ತು ಯೇಸು ಸ್ವಾಮಿ ಬರ್ತಿಲ್ಲ ಅಂದ್ರ ಇಸ್ರಾಯೇಲ್ ಪ್ರಜೆಗಳಿಗೆ ಐಗುಪ್ತ ಪಟ್ಟಣದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರ ಪಾಪಗಳು ಮಾಡಿದರೋ
ಅವ್ರು ಬರ್ತಕ್ಕಂಥ ದಾರಿ ಮಗ್ಲಲ್ಲಿ ಅವ್ರಿಗೆ ದೇವರನ್ನು ಮಾಡ್ಯಾನ ಸಾಯಿಸಾನೆ. ಯಾವಾಗ ನೋಡ್ರಿ ವಿಮೋಚನೆ ಕಾಂಡ 32ನೇ ಅಧ್ಯಾಯದಲ್ಲಿ ನೀವು ಓದು ನೋಡ್ರಿ, ಅಲ್ಲಿ ಬರೆಯಲ್ಪಟ್ಟಿರ್ತದ. ಮೋಶೆ ದುಃಖಪಟ್ಟನ್, ಕಣ್ಣೀರಿಟ್ಟನ್, ದೇವರೇ ಅವ್ರು ಕ್ಷಮಿಸು ಅವರಿಗೆ ಎಂಬುದಾಗಿ. ಮೋಸೆ ದುಃಖಪಟ್ಟನ, ಕಣ್ಣೀರಿಟ್ಟನ ಅವ್ರಿಗೋಸ್ಕರ. ಆದ್ರೆ ಮೋಶೆಗೆ ಒಂದು ಮಾತು ಹೇಳ್ತಾನ ದೇವರು. ಏನ್ ಹೇಳ್ತಾನ ಅಂದ್ರಲ್ಲಿ, ಮೋಶೆ ನೀ ಭಯ ಪಡಬೇಡ, ನೀ ಅವ್ರಿಗೆ ಮುಂದುಗಡೆ ತೆಗೆದುಕೊಂಡು ಮಾಡಿ ನನ್ನ ದೂತರಿಗೆ ನಾ ಅಪ್ಪಣೆ ಕೊಡ್ತಾ ಯಾವ್ಯಾವ ಪಾಪ ಮಾಡ್ಯಾನೋ ಅದ್ರ ಅನುಸಾರವಾಗಿ ಅವನ್ನ ಸಾಯಿಸ್ತಾ ಅಂತ ಹೇಳ್ತಾನೆ ಪ್ರೇರೆ. ಅದ್ರ ಅನುಸಾರವಾಗಿ ಅವನ್ನ ಶಿಕ್ಷಿಸ್ತಾ ಅಂತ ಹೇಳಿ ಮೋಶೆಗ ದೇವರು ಎಚ್ಚರಿಸಿ ಮುಂತೆಗೆದುಕೊಂಡು ಹೋಗ್ಲಾಕೋತಾನ. ಯಾರ್ಯಾರು ಪಾಪ ಮಾಡಿರೋ ಅವರು ಕಾನಾನ್ ದೇಶಕ್ಕೆ, ಹಾಲು ಜೇನು ಹರಿಯುವಂತ ದೇಶಕ್ಕೆ ಅವರು ಬಂದೇ ಇಲ್ಲ ಪ್ರೇರೆ, ಅವ್ರು ಬಂದೇ ಇಲ್ಲ. ಅದ್ರ ಕಾರಣನೇ ಯಾರ್ಯಾರು ಪಾಪಗಳನ್ನು ಮಾಡಿ ಅಪರಾಧಗಳನ್ನು ಮಾಡಿರ್ತಾರೋ, ಯಾರ್ಯಾರು ಸತ್ತವರಾಗಿರ್ತಾರೋ ಅವರನ್ನು ಬದುಕಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕ ಬಂದಾನ ಪ್ರೇರೆ, ಬದುಕಿಸುವುದಕ್ಕೆ ಬಂದಾನ. ಜೀವ ಕೊಟ್ಟನ, ನಿಮಗ ಜೀವ ಪರಲೋಕದಲ್ಲಿರ್ಬೇಕೆಂಬುದಾಗಿ ಆತನು ನಿಮಗ ಉದ್ಧಾರ ಮಾಡ್ಯಾನ ಪ್ರೇರೆ. ಆತ ನಿಮ್ಗೆ ಉದ್ಧಾರ ಮಾಡ್ಯಾನ ಹೊರತು ನಿಮ್ಗ ಯಾವ ಕೇಡು ಮಾಡಿಲ್ಲ. ಕೆಲವೊಂಥರ ದೇವ್ರಿಗೆ ನಂಬಿಲ್ ಕೂಡ ನಮ್ಗೆ ಏನ್ ಒಳ್ಳೇದಾಗದ ಹೇಳ್ರಿ, ಏನ್ ಒಳ್ಳೇದ್ ಮಾಡ್ಯಾನ ದೇವ್ರು ನಮ್ಗ, ಏನು ಒಳ್ಳೇದ್ ಮಾಡ್ಯಾನ ಹೇಳ್ರಿ ಎಂಬುದಾಗ 4 ಮಂದಿ ಮುಂದೆ 10 ಮಂದಿ ಮುಂದೆ ಇಷ್ಟು ಚಿರ್ಚಿರಿ, ಇಷ್ಟು ಅಹಂಕಾರದಿಂದ ಮಾತಾಡ್ತಕ್ಕಂಥರಾಗಿರ್ತಾರ, ಅಷ್ಟು ಅಹಂಕಾರದಿಂದ ಮಾತಾಡ್ತಕ್ಕಂಥರಾಗಿರ್ತಾರ, ಚಿರ್ಚಿರಿ ಮಾತಾಡ್ತಕ್ಕಂಥರಾಗಿರ್ತಾರ, ದೇವ್ರಿಗೆ ಪದೇ ಪದೇ ಮನಸ್ಸನ್ನು ನೋಯಿಸ್ತಕ್ಕಂಥರಾಗಿ ಮಾತುಗಳು ಆಡ್ತಕ್ಕಂಥರಾಗಿದ್ದಾರೆ ಪ್ರೇರೆ. ನಿನಗೆ ದೇವರು ಸತ್ತವನಂತ ಇದ್ದಂತ ಈ ಸ್ಥಿತಿ ನೀನು ಬದುಕಿಸಿನಲ್ಲ, ಅದು ಬಹಳಷ್ಟು ಗ್ರೇಟ್ ಅದ ಪ್ರೇರೆ. ಅದು ನೀನು ಪರಲೋಕದ ಒಂದು ಬಾಗಿಲಲ್ಲಿ ಹೆಜ್ಜೆ ಇಡುವುದಕ್ಕಾಗಿ, ಈ ಪರಿಶುದ್ಧ ಪಟ್ಟಣ ನಿಂಗೆ ಹೆಜ್ಜೆ ಇಡುವುದಕ್ಕೆ ನಿಂಗೆ ಹೆಂಗೈತೆ ಅವಕಾಶ ಕೊಟ್ಟನಲ್ಲದ, ಅದು ಬಹಳಷ್ಟು ಗ್ರೇಟ್ನೆಸ್ ಅದ ಪ್ರೇರೆ. ಇಲ್ಲಿ ಭೂಲೋಕದ ನಿನ್ನ ಕಾಲಿಗೆ ಮಣ್ಣು ಹತ್ತದ, ಅಲ್ಲಿ ಪರಲೋಕದಲ್ಲಿ ನಿನಗ ಬಂಗಾರದ ಚಿಡಿಗಳವ ಪ್ರೇರೆ. ಅಲ್ಲಿ ನಿನ್ನ ಕಾಲಿಗೆ ಧೂಳಿ ಹತ್ತಲ್ಲ, ನಿನ್ನ ಶರೀರಕ್ಕೆ ಒಂದು ಮಣ್ಣು ಬಂದು ನಿನ್ನ ಶರೀರದಲ್ಲಿ ಕೂಡ ಕೊಡಲ್ಲ ಪ್ರೇರೆ. ಬಂಗಾರದ ಬೀದಿ ಒಳಗೆ ನೀನು ಏನ್ ಮಾಡ್ತೀಯಲ್ಲಿ, ನೀನು ನಡಿತಿ ಪ್ರೇರೆ ಅಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ ಏನ್ರಿ. ಅದಕ್ಕಾಗಿ ದೇವ್ರು ನಿಂಗೆ ಬದುಕಶನ್. ಆಕ್ಚುಲಿ ಶಿಕ್ಷಕ ಪಾತ್ರನ ಮಾಡ್ಬೇಕಾಗಿತ್ತು. ನೀನು ಹೊಡೆದು ನೆಲಕ್ಕೆ ಹಾಕಿ ನಿನ್ನ ಕೈಕಾಲು ಎಳೆಪ್ಲೆ, ಕೆಲವೊಂದ್ ಸರ್ತಿ ನಾಯಿಗಳಿಗೆ ಟೊಂಕು ಹೊಡೆದ್ರೆ ಏನ್ ಜರ್ಕೋದು ಹೊಡ್ತಾವು, ಯಾಗಾರ ಅಬ್ಸರ್ವ್ ಮಾಡಿದ್ರೆ, ನಾಯಿಗಾಗ್ಲಿ ಬೆಕ್ಕಿಗಾಗ್ಲಿ ಆಡು ಸಣ್ಣ ಸಣ್ಣ ಪಕ್ಷಿಗಳಿಗೆ ಟೊಂಕಕ್ಕೆ ಪೆಟ್ಟತ್ತಾಗ ಅವು 4 ಕಾಲಿನ ಹಾದಿ ನಡಿತಾವ. ಹೆಂಗ್ ನಡಿತಾವ, ಹೆಂಗ್ ನಡಿತಾವ್ರಿ? ಮುಂದಿಂದ 2 ಕಾಲು ನಡಿತಾನೆ ಇರ್ತಾವ, ಹಿಂದ ಕೆಳಗ ಜರ್ಕೋತ ಓಡ್ತಾವ ಪ್ರೇರೆ. ಅದು ದೇವ್ರ ಅಂತ ಪರಿಸ್ಥಿತಿ ತಂದಾನೆ ನಿಮ್ಗೆ ಯಾರಿಗಾರ? ಹಲ್ಲೆಲೂಯಾ, ತಂದನೇನ್ರಿ? ತಂದಿಲ್ಲ ಪ್ರೇರೆ. ದೇವ್ರ ಅಂತ ಪರಿಸ್ಥಿತಿ ನಮ್ಗ ತಂದಿಲ್ಲ, ತರಲ್ ಕೂಡ ತಂದಿಲ್ಲ. ಮತ್ತು ಆ ಪರಿಸ್ಥಿತಿ ದೇವ್ರು ನಮಗ ತರಲ್ಲ. ಅದಕ್ಕಾಗಿ ಬಂದಿಲ್ಲ, ನಿಮ್ಮನ್ನು ಶಿಕ್ಷಿಸೋದಕ್ಕೆ ಬಂದಿಲ್ಲ, ನಿಮ್ಮನ್ನು ಹೊಡಿಬೋದಕ್ಕಾಗಿ ಬಂದಿಲ್ಲ, ನಿಮ್ಮ ನಾಶ ಮಾಡೋದಕ್ಕಾಗಿ ಬಂದಿಲ್ಲ, ನಿಮಗೆ ಕೆಳಗೆ ಬಡಿಬೇಕಾಗಿ ಬಂದಿಲ್ಲ. ಬಿದ್ದಂತ ನಿಮ್ಮನ್ನು ಮೇಲಕ್ಕೆ ಎತ್ತುವುದಕ್ಕಾಗಿ ಬಂದಾನ ಪ್ರೇಯರೇ. ಹಾಳಾಗಿದ್ದ ನಾಶ ಆಗಿರ್ತಕ್ಕಂಥ ನಿಮ್ಮನ್ನು ಆ ನಾಶನದಿಂದ ತೆಗೆದು ಪರಿಶುದ್ಧ ಪಟ್ಟಣದ ಮೇಲೆ ನಿಮ್ಮನ್ನು ಅಧಿಕಾರಸ್ಥರನಾಗಿ ಅಥವಾ ಅಲ್ಲಿ ಕೂಡುವ ನಿಂದಿರುವುದಕ್ಕಾಗಿ ದೇವರು ನಿಮ್ಮನ್ನು ಉದ್ಧಾರ ಮಾಡೋ ಹೊರತು ನಿಮ್ಮನ್ನು ಶಿಕ್ಷಿಸುವುದಕ್ಕಾಗಿ, ನಿಮ್ಮನ್ನು ಹೊಡಿಯೋದಕ್ಕಾಗಿ, ಪೆಟ್ಟು ಹಾಕೋದಕ್ಕಾಗಿ ದೇವರು ಬಂದಿಲ್ಲ. ಯೇಸು ಸ್ವಾಮಿ ಕೆಲಸ ಇದು ಇಲ್ಲ ಪ್ರೇಯರೇ. ಯೇಸು ಸ್ವಾಮಿ ಕೆಲಸ ಏನದ ಗೊತ್ತದನ? ಕ್ಷಮೆಪಣೆ ಮಾಡ್ತಕ್ಕಂಥ ಒಂದು ಕೆಲಸ ಯೇಸು ಸ್ವಾಮಿದಾಗಿದೆ ಪ್ರೇಯರೇ. ತಂದೆ ದೇವರು ಹೊಸ ಒಡಂಬಡಿಕೆನ ಮುಂಚಿತವಾಗಿ ಹಳೆ ಒಡಂಬಡಿಕೆದಲ್ಲಿ ಅನೇಕ ಜನಕ್ಕೆ ಶಿಕ್ಷಿಸನ, ಎಚ್ಚರಿಸನ, ಭಯಂಕರವಾಗಿ ತಟ್ಟನೆ ಹಿಂಗ ದೇವ್ರ ಆಲಯದಲ್ಲಿ ನಿಂತು ಯಾರ ಒಂದ್ ವೇಳೆ ಸುಳ್ಳಾಡ್ತಕ್ಕಂತಾಗಲಿ ಬೇರೆ ಕಾರ್ಯಗಳು ಮಾಡ್ತಕ್ಕಂತ ಇದ್ರ ಆ ಕೆರೂಬಿಯರು ಆಲ್ರೆಡಿ ನೋಡ್ತಕ್ಕಂತಾಗಿರ್ತಿರು, ತಟ್ಟನೆ ಬೆಂಕಿ ಹಾಕಿ ಅವ್ರಿಗೆ ಸುಟ್ಟಿ ಭಸ್ಮ ಮಾಡಾಕ್ತಿದ್ರು ಅವ್ರಿಗೆ. ಇದ್ರ ಅವ್ರ ಕುತ್ಕಿ ಆಟೋಮೆಟಿಕ್ ಮುರಿದೋಯ್ತಿತ್ತು. ಅದೇ ಆಲಯದಲ್ಲಿ ಅವಾಗಿಂದ ಅವಾಗಲೇ ಸ್ಪಾಟ್ ಡೆತ್ ಆಗೋಯ್ತಿರು ಅವ್ರ ಸ್ಪಾಟ್, ವಿತ್ ಇನ್ ಸೆಕೆಂಡ್ದಾಗ ಹೆಣ ಆಗ್ಬಿಡ್ತಿದ್ರು ಅವರೆಲ್ಲ. ಆಗಿನ ಜನ ಪ್ರೇರೆ, ದೇವ್ರ ಶಿಕ್ಷಕ್ ಪಾತ್ರ ಆಗಿರ್ತಕ್ಕಂಥ ಜನ ಆಗಿಂದಾಗೆ ಹೆಣ ಆಗ್ಬಿಡ್ತಿದ್ರು ಪ್ರೇರೆ. ಬಟ್ ಯೇಸು ಸ್ವಾಮಿ ಅದಕ್ಕಾಗಿ ಬಂದಿಲ್ಲ. ಹೆಣ ಆಗಿರ್ತಕ್ಕಂಥವ್ರಿಗೆ ಏನ್ ಮಾಡ್ಯಾನ? ಹೂವಾಗಿ ಮಾರ್ಪಡ್ಸಕ್ ಬಂದಾನ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಸೋದರ ದೇವರು ಇದಕ್ಕಾಗಿ ಬಂದನ ಹೊರತು ದೇವರು ಹಾಳು ಮಾಡೋದಕ್ಕಾಗಿ, ನಾಶ ಮಾಡೋದಕ್ಕೆ ಬಂದಿಲ್ಲ. ನಿಮ್ಮ ವಿಷಯವಾಗಿ ದೇವರಿಗೆ ಕಾಳಜಿ ಅದ ಪ್ರೇರೆ, ನಿಮ್ಮ ವಿಷಯವಾಗಿ ದೇವರಿಗೆ ಪ್ರೀತಿ ಅದ ಪ್ರೇರೆ. ನಿಮಗೆ ದೇವರು ಪ್ರೀತಿ ಮಾಡ್ಯಾನ. ದೇವರು ನಿಮಗೆ ಅಂಧಕಾರ ದೊರೆತನ ಬಿಡುಗಡೆ ಮಾಡ್ಯಾನ. ದೇವರು ನಿಮಗ ಹಾಳೈತಕ್ಕಂಥ, ನಾಶವಾಯ್ತಕ್ಕಂಥ ಮಾರ್ಗದಲ್ಲಿ ದೇವರು ನಿಮ್ಮನ್ನು ನಡೆಸ್ತಕ್ಕಂತನಾಗಿಲ್ಲ. ಮಾತ್ರ ನೀವೇ ಓಡ್ಲತ್ತಿರಲ್ಲಿಗೆ, ನೀವು ಓಡಿ ಹಾಳಾಗ್ಲತ್ತೀರಿ. ಇದು ನೀವು ಹಾಳೈತಕ್ಕಂಥ ದೇವ್ರಿಗೆ ಇಷ್ಟ ಇಲ್ಲ. ಮತ್ತೆ ಬಿ ಪರಿಶುದ್ಧಾತ್ಮ ದೇವರು ನಿಮ್ಮನ್ನು ಚೆನ್ನ ಎಚ್ಚರಿಸ್ತಾನೆ. ಮಗನೆಯಲ್ಲಿ ಹೋಗ್ಬೇಡ, ಮಗನೆಯಲ್ಲಿ ಹೋಗಬೇಡ,
ನೀ ಇಲ್ಲಿ ಹೋಗ್ಬಾರ್ದು ಅಂತ ನಮ್ಮನ್ನು ಎಚ್ಚರಿಸ್ತಾನೆ ಇರ್ತಾನ. ನಾವು ಮತ್ತೆ ಬಿ ಅಲ್ಲಿಗೆ ಹೋಗ್ತಾನೆ ಇರ್ತೇವೆ ಪ್ರೇಯರೆ. ಹೋದಾಗ ಮಾತ್ರ ಪೆಟ್ಟು 100% ನಿಮಗ ಬೀಳ್ತದೆ. ಯಾಕಂದ್ರೆ ಅಲ್ಲಿ ಮುಂದೆ ಭಯಂಕರವಾಗಿರ್ತಕ್ಕಂಥ ಕೇಡದ. ಆ ಭಯಂಕರವಾಗಿರ್ತಕ್ಕಂಥ ಕೇಡಿಗೆ ನೀವು ಒಳಗಾಗಬಾರ್ದು ಅಂತೇಳಿ ಇಲ್ಲೇ ಸಣ್ಣದೊಂದು ಪೆಟ್ಟು ಹಾಕಿ ನಿಮ್ಗೆ ಏನ್ ಮಾಡ್ತಾನೆ ದೇವ್ರು ಮತ್ತೆ ತಿರುಗಿ ಮನೆಗೆ ವಾಪಸ್ ತಗೊಂಡ್ಬರ್ತಾನೆ ಪ್ರೇಯರೆ. ಹಲ್ಲೆಲೂಯಾ. ನೀ ಹಾಳಾಯ್ತಕ್ಕಂಥ ದೇವ್ರಿಗೆ ಇಷ್ಟ ಇಲ್ಲ, ನೀ ನಾಶವಾಯ್ತಕ್ಕಂಥ ದೇವ್ರಿಗೆ ಇಷ್ಟ ಇಲ್ಲ ಪ್ರೇಯರೆ. ನೀನ್ ಕಷ್ಟ ಕೊಡ್ತಕ್ಕಂಥ ದೇವ್ರಿಗೆ ಇಷ್ಟ ಇಲ್ಲ. ನೀ ಸುಖದಲ್ಲಿರ್ಬೇಕು, ನೀ ಸಂತೃಪ್ತನಾಗಿರ್ಬೇಕು, ನೀವು ಒಳ್ಳೆಯವರಾಗಿ ಜೀವನ ಮಾಡ್ಬೇಕೆಂಬ ಉದ್ದೇಶ ದೇವ್ರದ ಹೊರತು ಮತ್ತು ಬೇರೆ ಉದ್ದೇಶ ದೇವ್ರದು ಏನಿಲ್ಲ ಪ್ರೇಯರೆ. ಅದಕ್ಕೆ ಎಫೆಸದವರಿಗೆ 2ನೇ ಅಧ್ಯಾಯ 4ನೇ ವಚನ ಓದ್ರಿ ಒಂದ್ಸತಿ. ಆದರೆ ಕರುಣಾನಿಧಿಯಾಗಿರುವ ವಾ ಏನ್ ನಿಧಿ ಆಗ್ಯಾನಂತ. ಹಲ್ಲೆಲೂಯಾ. ಒಂದ್ಸಲ ಚಪ್ಪಲಿ ತಡ್ತೀರಿ, ದೇವರಿಗೆ ಮಹಿಮೆ ಆಗ್ಲಿ. ಓದಮ್ಮ ಈಗ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನು ಇಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಏನ್ ಸಿಕ್ಕದ ನಿಮ್ಗ? ಕೃಪೆಯಿಂದ ರಕ್ಷಣೆ ಸಿಕ್ಕದ ಪ್ರೇರೆ. ಇದು ಯೇಸು ಸ್ವಾಮಿ ಕೃಪೆ. ಯೇಸು ಸ್ವಾಮಿ ಕೃಪೆನೇ ನಿನ್ ಮೇಲೆ ಇರ್ತಿಲ್ಲ ಅಂದ್ರ ನೀ ರಕ್ಷಣೆ ಹೊಂದಿತಿಲ್ಲ. ಮತ್ತು ನೀನು ಅಪರಾಧಗಳ ಮಾಡಿದ ದೆಸೆಯಿಂದ ನಿನ್ ಮೇಲ ಆತನು ಕರುಣೆ ಇಟ್ಟನು ಪ್ರೇರೆ. ಆತನು ಕರುಣೆ ಇಟ್ಟನು. ಸಣ್ಣ ಕೂಸು, ಏನು ತಿಳಿಯಲಂತ ಕೂಸು 3-4-5 ವರ್ಷದಾಗ ಏನೋ ಪದೇ ಪದೇ ಏನೋ ನಿಮ್ಗೆ ಬೇಡ್ತದೋ ಅಥವಾ ಏನೋ ಕೇಳ್ತದೋ ಏನೋ ಬಿಡಿಸಿರ್ತದೋ ಅಥವಾ ಏನೋ ಒಂದು ಸಮಸ್ಯೆ ಕೂಸಿನ ಒಳಗೆ ಆಯ್ತದೋ, ಆ ಕೂಸಿಗೆ ಬಾಳೆ ಗುಮ್ ನಾಕ್ ಬಡಿತಿರ್ಬಿಡ್ರಿ ನೀವು. ಅದು ಬಾಜುದ ನೋಡಿದ್ರೆ ಇಷ್ಟು ಅವ್ರಿಗೆ ಇದು ಕಾಣಿಸದ. ಬುದ್ಧಿ ಇದೆ ನಿನ್ಗ ಕೂಸಿಗೆ ಹಾಂಗ್ ಹೊಡಿತಿ ಅಂತ ಕೇಳಿದಾಗ ನಿಮ್ಗೆ ಅನ್ಕೊಂಡದ ಕೂಸಿನ ವಿಷಯ ಅಂತೇಳಿ ಏನ್ರಿ? ಶಬ್ದ ಬೊಡಲ್ಗಿನ ಪಲ್ಯ ಎಂಬ ಶಬ್ದ ನಿಮ್ಮೊಳಗೆ ಬರ್ತದ. ಆ ಕೂಸಿನ ಬೆನ್ನು ಹೆಂಗಸರು ನೋಡಿದ್ರ ಒಂದು ಪರಿಸ್ಥಿತಿಯಾಗಿ ಮಾರ್ಪಡ್ತದ್ರಿ. ಪರಿಸ್ಥಿತಿ ಏನ್ ಮತ್ತ? ಪೆಟ್ಟ ಹತ್ತ ಬೆನ್ನಗೆಲ್ ನಡುಹುರ್ಯಾಗ ಹತ್ತ ಅನ್ಕೋರಿ, ಅಂತ ಕೂಸ್ ಕುಡ್ಕೊಂಬಿತ್ತು ಅನ್ಕೋರಿ. ಸಂಜೆಗೆ ನಿಮ್ ಪರಿಸ್ಥಿತಿ ಏನಿರ್ತದ? ಅರ್ಥ ಆಗ್ಯದ? ಕೂಸಿನ ತಂದೆ ನಿಮ್ಗೆ ಸುಮ್ಮನೆ ಬಿಡ್ತಾನ? ಕೂಸಿಗೆ ಸಂಬಂಧಪಟ್ಟವರ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಸುಮ್ಮನೆ ಬಿಡ್ತಾರ? ಇಲ್ಲ ಪ್ರಿಯರೇ. ಮೊದಲನೇದು ಕೂಸಿಗಾದಾಗ, 2ನೇದು ನಿನಗೆ 100% ಆಗ್ಲೇಬೇಕಾಗ್ಯದ ಅದು. ಬಟ್ ಏಸ್ವಾಮಿ ಎದಕ್ಕಾಗಿ ಬಂದಿಲ್ಲ. ಏಸ್ವಾಮಿ ಎದಕ್ಕಾಗಿ ಬಂದಿಲ್ಲ? ನೀ ತಪ್ಪು ಮಾಡಿದ್ರೇನು, ದ್ರೋಹ ಮಾಡಿದ್ರೇನು, ಅಪರಾಧ ಮಾಡಿದ್ರೇನು, ನೀ ಎಷ್ಟು ಹೊಲಸಾದ ಕಾರ್ಯಗಳು ಮಾಡಿದ್ರೇನು, ನಿನಗ ಆತ ನಿನ್ನ ಮೇಲೆ ಕರುಣೆ ಇಟ್ಟನ ಪ್ರಿಯರೇ. ಆತ ನಿನ್ನ ಮೇಲೆ ಕೃಪೆ ಇಟ್ಟನ ಪ್ರಿಯರೇ. ನೀ ಅಪರಾಧಗಳು ಮಾಡಿದ್ರು ಕೂಡ, ನೀ ಪಾಪ ಮಾಡಿದ್ರು ಕೂಡ ನಿನ್ನ ಮೇಲೆ ಮಹಾ ಪ್ರೀತಿ ಇಟ್ಟನ ಪ್ರಿಯರೇ. ಮಹಾ ಪ್ರೀತಿ ಅದಕ್ಕಂತ ಹೇಳ್ರಿ. ಯಾರ್ಯಾರ ಬಾಜು ಮಕ್ಕಳಿಗೆ ನಾವು ಅತಿ ಹೆಚ್ಚಿಗೆ ಪ್ರೀತಿ ಮಾಡತ್ತೇವೆ ಅನ್ಕೋರಿ. ಮನೆಗಿದ್ದಕ್ಕೆ ಏನಂತೇಳ, ಮನೆಗಿದ್ದನ ಮಕ್ಕಳಿಗೆ ಅವ್ರು ಪ್ರೀತಿ ಮಾಡಲ್ಲ, ನೀವು ಬಾಜು ಮನೆ ಭಾಳ ಪ್ರೀತಿ ಮಾಡತ್ತೀರಿ ಗೊತ್ತಾ ಏನ್ರಿ? ಬಾಜುದವ್ರ ಮಕ್ಕಳು ಮುದ್ದುಗಿರ್ತಾವ, ಮನೆಗಿನ ಮಕ್ಕಳು ಮುದ್ದಿರಲ್ವ? ಇರ್ತಾವಿಲ್ರಿ? ಮನೆಗಳ ಮಕ್ಕಳಿಗೆ ಮುದ್ದೆ ಇರ್ತಾವ. ಮನೆಯರು ಯೋಚನೆ ಆಲೋಚನೆ ಇರ್ತದ. ನಮ್ಮ ಮಕ್ಕಳಿಗೆ ಹೇಗೆ ಪ್ರೀತಿ ಮಾಡ್ತೇವೋ ಪಕ್ಕದ ಮಕ್ಕಳು ಕೂಡ ಅದೇ ಒಂದು ಪ್ರೀತಿಲಿಂದ ನಡೆಸಬೇಕೆಂಬ ಉದ್ದೇಶ ಯೋಚನೆ ಇರ್ತದ. ಬಟ್ ಮನೆಗಿರ್ತಕ್ಕಂಥ ಆಲೋಚನೆ ಹೆಂಗಿರ್ತಾವ ಅಂದ್ರ ಅವು ಕೆಲವೊಂದು ಬೇರೆ ಬೇರೆ ಆಲೋಚನೆ. ಯಾಕಂದ್ರೆ ಇವರೆಲ್ಲ ಈ ಸೀರಿಯಲ್ದಾಗ ಮುಳುಗೋಗಿರ್ತಾರಲ್ಲ. ಯಾವ ಸೀರಿಯಲು? ದೇವ್ರ ವಾಕ್ಯದಾಗ ಮುಳುಗೋಗಿರಲ್ರು. ಇವ್ರಿಗೆ ಕಣ್ಣಿ ನೋಡಿದ್ರ ಸೀರಿಯಲ್. ಆ ಸೀರಿಯಲ್ದಾಗ ಯಾವ ಡಿಸೈನ್ಸ್ ಇರ್ತಾವ, ಆ ಡಿಸೈನ್ ಆ ತರ ಮಾಡ್ಬೇಕು. ಇದ್ರಾಗ ಏನೇನ್ ಸಿಗ್ತದ ಸೀರಿಯಲ್ದಾಗ, ಅದ್ರಾಗ ಏನೇನ್ ಬರ್ತಾವ ಅವೆಲ್ಲ ನಾವು ಮಾಡಿ ತೋರಿಸ್ಬೇಕು. ಅವೆಲ್ಲ ನಾವು ಮಾಡಿ ತೋರ್ಸಕ್ಕೆ ಅದು ಸೀರಿಯಲ್ದಾಗ ನೋಡಿದ್ ಕಂಪ್ಲೀಟ್ ಆಗೋಯ್ತದ. ನಾವು ಮಾಡಿ ತೋರ್ಸಿಲ್ಲ ಅಂದ್ರೆ ಆ ಸೀರಿಯಲ್ದಾಗ ನೋಡಿದ್ದು ಕಂಪ್ಲೀಟ್ ಆಗಲ್ಲ. ಮತ್ತೆ ಮಗ ಅದು ಏನಾಗಿತ್ತು, ನಾ ಅಡಿಗೆ ಮಾಡೋದ್ ನೆನಪು ಹೋಗೋದು ಏನಾಗ್ಯದ ಮುಂದೆ ಅಂದ್ರೆ ಮತ್ತೆ ಆ ಮಗ ನೋಡ್ತಕ್ಕಂಥವ್ನು ಕೂಡ, ಮಗ ನೋಡಿದ್ರು ಕೂಡ ಆ ಸ್ಟೋರಿ ಮುಂದೆಗ್ಬೇಕು. ಮತ್ತೆ ಇವ್ರು ಬೀಂಜ ಬಿಡ್ತಾರೆ ಇಲ್ಲಿ. ನೀನ್ ನೋಡ ನಂಗೆ ಏನಂತ ಹೇಳ್ಬೇಕು ನೋಡು. ಮತ್ತ ಈ ಬೀಂಜ ಅವ್ರಿಗೆ ಹೇಳ್ಬೇಕು, ಅವ್ರು ಅಡಿಗೆ ಮಾಡ್ತಾ ಮಮ್ಮಿ ಹಿಂಗಾಗ್ಯದ ನೋಡಿ, ಇದು ಹಿಂಗಾಗ್ಯದ ನೋಡಿ, ಹಿಂಗಾಗ್ಯದ ನೋಡಿ, ಮತ್ತೆ ಇವ್ರು ಬಂದು ಸ್ಟೋರಿ ಮಮ್ಮಿಗೆ ಹೇಳ್ಬೇಕು. ಅದ್ರಾಗ ಮುಳುಗೋಗಿರ್ತೇವೆ ನಾವು ಸ್ಪಷ್ಟವಾಗಿ. ಅದ್ರಾಗ ಮುಳುಗಿದ್ದಾಗ ಹೇಗೆ ನೀವು ಮತ್ತೆ ಉನ್ನತ ಸ್ಥಾನಕ್ಕೆ ಬರ್ತೀರಿ? ಹೇಗೆ ನಿಮ್ಗೆ ಉನ್ನತ ಸ್ಥಾನವನ್ನು ಸಿಗಲಕ್ಕೆ ಅವಕಾಶ ಇದೆ? ಹಲ್ಲೆಲೂಯಾ. ಉನ್ನತ ಸ್ಥಾನ ಬೇಕಲ್ಲ ನಿಮಗೆ ಪರಲೋಕದಾಗ? ಏನು ಪಾತಾಳಕ್ಕೆ ಹೋಗ್ಬೇಕಾ ನೀವು? ಪರಲೋಕ ಬೇಕಾ ಪಾತಾಳ ಬೇಕಾ? ಪರಲೋಕ ಬೇಕು.
ಪರಲೋಕ ಬೇಕಾದ್ರೆ ಪರಲೋಕಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳು ಕಾರ್ಯಗಳು, ಯಾಕಂದ್ರೆ ಮಹಾ ಪ್ರೀತಿಯನ್ನು ದೇವ್ರ ನಿಮ್ಮ ಮೇಲೆ ಇಟ್ಟನ ಪ್ರೇರೆ. ಸುಮ್ಮನೆ ಸಾಧಾರಣವಾಗಿರ್ತಕ್ಕಂಥ ಪ್ರೀತಿ ದೇವ್ರ ಮೇಲೆ ಇಟ್ಟಿಲ್ಲ, ಮಹಾ ಪ್ರೀತಿ ಇಟ್ಟನ. ನಿಮ್ಗೆ ಕೃಪೆ ತೋರಿಸಿ ನಿಮ್ಗೇನ್ ಮಾಡ್ಯಾನ? ರಕ್ಷಣೆ ಕೊಟ್ಟನ ಪ್ರೇರೆ. ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ. ಯೇಸುಮಿಗೆ ಏನು ತಪ್ಪು ಮಾಡ್ಯಾನ ಹೇಳಿ? ಅಷ್ಟು ಗಾಯ ಮಾಡ್ಕೊಂಡು ಸರಿ ಇಲ್ಲ. ಜನ ಅಷ್ಟು ಹೊಡೆದಾರ ಅವನಿಗೆ. ಏನ್ ತಪ್ಪು ಮಾಡ್ಯಾನ ಹೇಳಿ? ಯೇಸುಮಿ ಏನ್ ತಪ್ಪು ಮಾಡ್ಯಾನ ಏನ್ರಿ? ಯೇಸುಮಿ ಯಾರಿರ ಬೈದನ? ಯೇಸುಮಿ ಯಾರ್ಯಾರ ಬರೋ ಅಂತ ಹೇಳಿ ನೋಡ್ಕೊಂಬಾರ ಬಾ ನೀನ ಅಂತೇಳಿ ಯಾರ್ಯಾರ ಟೊಂಕ ಕಟ್ ನಿಂತಾನ? ಇಲ್ಲ. ಈ ಕೆಲಸ ಯೇಸುಮಿ ಮಾಡಿಲ್ಲ ಪ್ರಿಯ. ಯೇಸುಮಿ ಕೆಲಸ ಒಂದೇ. ಅವ್ನು ಮಾಡಿರ್ತಕ್ಕಂಥ ಕೆಲಸ ಏನಂದ್ರೆ, ಯಾರ್ಯಾರು ಪಾಪ ಮಾಡ್ಯಾರ, ಯಾರ್ಯಾರು ಅಪರಾಧಗಳು ಮಾಡ್ತಾ ಬಂದಾರ ಅವರೆಲ್ಲರಿಗೆ ಹಿಡಿದು ತೆಗೆದುಕೊಂಡ್ ಬಂದವರು ಕೂಡಿಸಿ ಸುವಾರ್ತೆ ಪ್ರಕಟಿಸಿನ, ಅವ್ರಿಗೆ ರಕ್ಷಿಸಿನ, ರಕ್ಷಣೆ ಮಾರದವರಿಗೆ ನಡ್ಸನ್ ಪ್ರಿಯರೇ. ಯಾರಿಗೆ ಸ್ವಸ್ಥತೆ ಮಾಡ್ಬೇಕು ಅವ್ರಿಗೆ ಸ್ವಸ್ಥತೆ ಮಾಡ್ಯಾನ, ಯಾರಿಗೆ ಬಿಡುಗಡೆ ಮಾಡ್ಬೇಕು ಅವ್ರಿಗೆ ಬಿಡುಗಡೆ ಕೊಟ್ಟಾನ, ಯಾರಿಗೆ ಭಯಂಕರವಾಗಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಪಾಪ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ರ ಪಾಪದಿಂದ ಅವ್ರಿಗೆ ಬಿಡುಗಡೆ ಮಾಡಾನ. ಮೋಸೆ ಧರ್ಮಶಾಸ್ತ್ರ ಅನುಸಾರ ಒಂದು ಸ್ತ್ರೀ ವ್ಯಭಿಚಾರ ಮಾಡಿದಾಗ ಸಿಕ್ಬಿದ್ದಾಗ ಆ ಗ್ರಾಮಸ್ಥರೆಲ್ಲ ಆ ಸ್ತ್ರೀಗೆ ಕಲ್ಲು ತಗೊಂಡು ಹೆಮ್ಳೆತ್ತಿ ಹೊಡಿತಕೊಂತರಾಗಿದ್ದರು ಪ್ರೇರೆ. ಯೇಸು ಕ್ರಿಸ್ತ ಆ ಮಾರ್ಗದಲ್ಲಿ ಹೋಗುವಾಗ ಆಕ್ಚುಲಿ ಆ ಹೆಣ್ಣಿಗೆ ರಕ್ಷಣೆ ಕೊಡುವುದಕ್ಕಾಗ ಯೇಸುಸ್ವಾಮಿಯ ಮಾರ್ಗದಲ್ಲಿ ಬಂದಾನ. ಅಲ್ಲಿ ಹೋದಾಗ ಅಲ್ಲಿ ಯೇಸುಸ್ವಾಮಿ ಮುಂದೆ ಹೋಗಿ ಬಿದ್ದಳು. ಬಿದ್ಮೇಲೆ ಅಂತೇಳಿ ಅವ್ರಿಗೆಲ್ಲರೂ ಕೈ ಮಾಡಿದವನು. ಎಲ್ಲರೂ ನಿಂತಾಗ ನೀವೇನ್ ಮಾಡದಿದ ಆಕಿನ ವಿಷಯ ಎಂಬ ಕೆಲವೊಂದು ಶಬ್ದಗಳು ಜನ ಆಡ್ಯಾರ. ಆದ್ರೆ ಯೇಸುಸ್ವಾಮಿ ಅಲ್ಲೊಂದು ಮಾತು ಹೇಳ್ತಾನ, ಯಾರು ಪಾಪ ಮಾಡಿಲ್ಲ ಮೊದಲನೇ ಕಲ್ಲೇ ಆಕಿ ಹೊಡಿರ ಅಂತ ಹೇಳ್ತಾನ. ಎಲ್ಲರ ಕಲ್ಲುಗಳು ಅಲ್ಲೇ ಬಿಡಿಸಿ ಅವ್ರ ಹಿಂತಿರುಗಿ ವಾಪಸ್ ಮನೆ ಹುಡುಗ್ಯಾರ ಪ್ರೇರೆ. ಎಲ್ಲರೂ ವಾಪಸ್ ಹೋಗ್ಯಾರ. ತಿರ್ಗಾ ಆ ಹೆಣ್ಮಗಳು ಮುಖ ಮೇಲೆ ಕೆತ್ತಿ, ಅಯ್ಯ ನೀನು ನನಗೆ ಶಿಕ್ಷಿಸ್ತಿ ಅಂದ್ರ, ನೀನು ನಾ ಶಿಕ್ಷಿಸ್ಲಕ್ ಬಂದಿಲ್ಲ, ನೀನು ರಕ್ಷಿಸ್ಲಕ್ ಬಂದಿಲ್ಲ, ಇನ್ನು ಮುಂದೆ ನೀ ಪಾಪ ಮಾಡ್ಬಾರ್ದು ಹೋಗಂತೇಳಿ ಆ ಹೆಣ್ಮಳಿಗೆ ಏನ್ ಮಾಡ್ಯಾನ? ವಾಪಸ್ ಕಳ್ಕೊಟ್ಟನ ಪ್ರೇಯರೆ. ವಾಪಸ್ ಕಳ್ಕೊಟ್ಟನ. ಯೇಸುಸ್ವಾಮಿ ಪ್ರೀತಿ ಇದು ಪ್ರೇಯರೆ. ಯೇಸುಸ್ವಾಮಿ ಯೇಸು ಕ್ರಿಸ್ತನ ಮಾಡಿರ್ತಕ್ಕಂಥ ಕಾರ್ಯಗಳು ಇವೆಲ್ಲವುಗಳ ಪ್ರೇಯರೆ. ಅದಕ್ಕೆ ನೀವು ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿದ್ದೇನೆ. ಕಾರಣ ಅದೇ ಒಂದು ರಕ್ಷಣೆ ಮಾರ್ಗದಲ್ಲಿ ನೀವು 100% ನೀವು ಇರಲೇಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇದೇ ಎಫೆಸದವರಿಗೆ 2ನೇ ಅಧ್ಯಾಯ 6-7 ವಚನ ಓದ್ರಿ. ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ಇರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಡ್ರಿಸಿದ್ದಾನೆ. ಹಲ್ಲೆಲೂಯಾ. ಯಾರೊಂದಿಗೆ ಕೂಡ್ಸನ ಏನ್ರಿ? ಏನ್ ಮಾಡಿದ್ದೇವೆ ನಾವು? ಆಲ್ರೆಡಿ ನಾವು ಮಾಡಿರ್ತಕ್ಕಂಥ ಅಪರಾಧ, ನಾವು ಮಾಡಿರ್ತಕ್ಕಂಥ ಪಾಪಗಳನ್ನೆಲ್ಲ ಅಳಿಸ್ಬಿಟ್ಟು ಕ್ರಿಸ್ತುವಿನ ಜೊತೆ ದೇವರು ನಮಗ ಕೂಡಿಸನ್ ಪ್ರೇರೆ. ಒಂದು ಭಾಗ ಕೊಟ್ಟ ನಮಗೆ ದೇವ್ರು ಕೂಡ. ಅದಕ್ಕಾಗೇ ಸ್ವಾಮಿ ಲೋಕಕ್ಕೆ ಬಂದಾನ. ಒಬ್ಬ ಮಗನಿಗೆ ಲೋಕಕ್ಕ ಕಳಿಸನ್ ಪ್ರೇರೆ. ಒಬ್ಬ ಮಗನಿಗೆ ನೋಡ್ರಿ, ಒಂದ್ ವ್ಯಕ್ತಿಗೆ ಒಬ್ಬನೇ ಮಗನ ಅಥವಾ ಒಬ್ಬನೇ ಮಗಳಿದ್ದಂದ್ರ ಆ ಮಗಳಿಗೆ ಏನೋ ಗಾಯವಾಯ್ತು, ಏನೋ ಸಮಸ್ಯೆ ಬಂತ ಅನ್ಕೋರಿ. ಆ ಗಾಯ ಸಮಸ್ಯೆ ಆದಾಗ ತಂದೆ ತಾಯಿ ಸುಮ್ಮನೆ ಕೊಡ್ತಾರೇನ್ರಿ? ಸಾಲ ಮಾಡೋ ಅಥವಾ ಇನ್ನೂ ಏನಾರ ಮಾರೇಕೋ ಏನೇನೋ ಮಾಡಿ ಆ ಕೂಸಿಗೆ, ಆ ಮಗುವಿಗೆ ರಕ್ಷಣೆ ಕೊಡ್ಬೇಕು, ರಕ್ಷಿಸ್ಬೇಕು, ಉನ್ನತ ಸ್ಥಾನಕ್ಕೆ ತರಬೇಕೆಂಬ ಉದ್ದೇಶ ಒಂದು ತಾಯಿ ತಂದಿದ್ದು ಹೇಗೆ ಇರ್ತದೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ದೇವರು ನಮ್ಮ ಮೇಲೆ ಪ್ರೀತಿ ಅಂತ ಹೇಳಿ ತನ್ನ ರಕ್ತನೇ ಚೆಲ್ಲಿ ನಮ್ಮನ್ನು ಕೊಂಡ್ಕೊಂಡನು. ತಾನೇ ಮರಣ ಹೊಂದಿ ತನ್ನೊಂದಿಗೆ ನಮ್ಮನ್ನು ಕೂಡಿಸುವುದಕ್ಕಾಗಿ ನಮಗೇನ್ ಮಾಡ್ಯಾನ? ಪರಲೋಕಕ್ಕೆ ಆತನ ಹೋಗ್ಯಾನ ಪ್ರೇಯರ್. ನಮಗೂ ಕೂಡ ಆ ಸ್ಥಳದಲ್ಲಿ ಕೂಡಿಸ್ತಾ ಅಂತ ಹೇಳ್ತಾನೆ. ಮತ್ತೆ ಗೊತ್ತಾ, ಆ ಸ್ಥಳದಲ್ಲಿ ಕೂಡ್ಬೇಕಾ ಅಥವಾ ಆ ಐಶ್ವರ್ಯವಂತನ ಪಾತ್ರದಲ್ಲಿ ಹೋಗಿ ಯಾತನೆ ಪಡತಾನಲ್ಲ, ಆ ಯಾತನೆ ಸ್ಥಳಕ್ಕೆ ಹೋಗ್ಬೇಕಾ? ನೀವು ಯಾವ ಸ್ಥಳಕ್ಕೆ ಹೋಗ್ಬೇಕು? ನೀವು ದೇವರ ಸ್ಥಳಕ್ಕೆ ಹೋಗ್ಬೇಕು ಪ್ರೇರೆ. ದೇವರಿದ್ದಂತ ಸ್ಥಳ ಯಾವುದದನೋ ಆ ಸ್ಥಳದಲ್ಲಿ ಕೊಡ್ಬೇಕೇನ್ ಹೇಳ್ತಾನ? ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯನು ಮುಂದಣ ಯುಗಗಳಲ್ಲಿ ಎಂಬುದಾಗಿ. ಇವತ್ತಿನ ಯುಗ ಇಲ್ಲದೆ ಮುಂದಿನ ಯುಗ ಕೂಡ ಯೇಸು ಸ್ವಾಮಿ ಆಲೋಚನೆ ಮಾಡ್ಯಾನ. ಮುಂದಿನ ಪೀಳಿ ಕೂಡ ರಕ್ಷಣೆ ಬೇಕೆಂಬ ಉದ್ದೇಶ ಇಟ್ಟನ. ಇವತ್ತು ನಮ್ಮ ಮಕ್ಕಳು ಇಲ್ದೇನೆ ನಮ್ಮ ಮೊಮ್ಮಕ್ಕಳು, ಕಿರುಮೊಮ್ಮಕ್ಕಳು, 6 ಮೊಮ್ಮಕ್ಕಳು, ಕಿರುಮೊಮ್ಮಕ್ಕಳು ತನ್ನ 4-5 ತಲೆತನ ಕೂಡ ರಕ್ಷಣೆ ಆಗ್ಬೇಕು. 100 ತಲೆಯದು ಕೂಡ ಪರವಾಗಿಲ್ಲ, ರಕ್ಷಣೆ ಆಗ್ಬೇಕೆಂಬ ಉದ್ದೇಶ ಇಟ್ಕೊಂಡೆ ಮುಂದಿನ ಯುಗಗಳಲ್ಲಿ ಕಾರ್ಯ ಮಾಡ್ಬೇಕು. ಎಲ್ಲಿ? ಪರಲೋಕಕ್ಕೆ ಎಲ್ಲರೂ ಕೂಡಿಸ್ಬೇಕೆಂಬ ಉದ್ದೇಶ ಇಟ್ಕೊಂಡು ತನ್ನ ಮಗನಿಗೆ ಕಳಿಸಿದ್ದು
ಮತ್ತೆ ಆತಕ್ಕ ಕಳಿಸಿಲ್ಲ ಪ್ರೇರೆ. ಇವತ್ತು ನಿಮ್ಗೆ ನೀತಿವಂತರಾಗಿ ದೇವರು ಮಾರ್ಪಡಿಸ್ಲತ್ತಾನ. ಅದಕ್ಕೆ ನೀತಿವಂತನಿಗೆ ಉದ್ಧಾರ ಮಾಡುವವನು ಯೆಹೋವನೇ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ಚಿಂತ ಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕಿರಿ, ಆತನೇ ಅದನ್ನು ಸಾಗಿಸುವನು. ನಿಮಗೆ ಉದ್ಧಾರ ಮಾಡ್ತಕ್ಕಂಥವನ ಆತನೇ, ಅದು ಸಾಗಿಸ್ತಕ್ಕಂಥವನ ಆತನೇ. ನಿಮ್ಮ ಭೂಯಾತ್ರೆ ಚಿಂತೆಯನ್ನು ನೀವು ದೇವರಿಗೆ ಒಪ್ಪಿಸಿಕೊಡುವಾಗ ಆತನೇ ಅದನ್ನು ಸಾಗಿಸ್ತಕ್ಕಂಥನಾಗಿತ್ತಂತೆ. ನಿಮ್ಗಿರ್ತಕ್ಕಂಥ ಚಿಂತೆ, ನಿಮ್ಗಿರ್ತಕ್ಕಂಥ ಭಾರಗಳು ಆತನಿಗೆ ಒಪ್ಪಿಸಿಕೊಡುವಾಗ ಅವೆಲ್ಲ ಒಂದಿನ ಮಾರ್ಪಡುವುದಕ್ಕಾಗ ಅವಕಾಶದ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಕೊನೆಯದಾಗಿ ಕೀರ್ತನೆ 5ನೇ ಅಧ್ಯಾಯ 23ನೇ ವಚನ ಓದ್ರಿ. ದೇವರೇ, ನೀನು ದುಷ್ಟರನ್ನು ಪಾತಾಳದ ಕೆಳಕ್ಕೆ ದೊಬ್ಬಿ ಬಿಡುವಿ, ಕೊಲೆಪಾತಕರು, ವಂಚಕರು, ನರ ಆಯುಷ್ಯದ ಆದರೂ ಬದುಕುವರು. ನಾನಂತೂ ನಿನ್ನನ್ನೇ ನಂಬಿಕೊಂಡಿರುವೆನು. ಹಲ್ಲೆಲೂಯ, ಹಲ್ಲೆಲೂಯ. ಒಂದ್ಸತಿ ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ನಾನಂತೂ ನಿನ್ನನ್ನೇ ನಂಬಿಕೊಂಡಿರುವೆನೆಂಬುದಾಗಿ. ಒಂದ್ಸತಿ ಹೇಳಳೆ. ಯಾಕೆ ಮಾತಂದ್ರೆ, ಯೇಸು ಸ್ವಾಮಿಗೆ ನೀವು ನೋಡಿರೇನಾರ? ಯಾರ ಸ್ವರೂಪದಲ್ಲಿ? ದೇವರ ಸ್ವರೂಪದಲ್ಲೇ ನಮ್ಮನ್ನು ಉಂಟು ಮಾಡಿನ ಕಾರಣ ನಾವು ಆತನ ಒಂದು ಸ್ವರೂಪವಾಗಿದ್ದೆವು. ಅದಕ್ಕೆ ನಿಮ್ ಪಕ್ಕದವ್ರಿಗೆ ಒಂದ್ಸತಿ ಮಾತಾಡಿದ್ರೆ ಅಂದ್ರ ಪಾಪ ಅವ್ರ ಅಂತರದಿರ್ಬಿ ಇವತ್ತು ದೇವ್ರ ಸಮಾನ ಅನ್ಕೋರಿ. ಬಾ ಪಾಸ್ಟರ್ ನಮ್ಗೆ ದೇವ್ರು ಮಾಡಕ್ಕೆ ಇಲ್ಲ, ನಿಮ್ಗೆ ದೇವ್ರು ಮಾಡಿಲ್ಲ. ಬಟ್ ಆ ಸ್ವರೂಪವಿದ್ದಿನ ಕಾರಣ ಈ ಮಾತನ್ನು ನಿಮ್ಮನ್ನ ಹೇಳಿಸುವುದಕ್ಕಾಗಿ ಇಷ್ಟಪಟ್ಟಿದೆ ಅಷ್ಟೇ. ಹಲ್ಲೆಲೂಯ. ದೇವರೇ, ನೀನು ದುಷ್ಟರನ್ನು ಪಾತಾಳದ ಕೆಳಕ್ಕೆ ದೊಬ್ಬಿ ಬಿಡುವಿ. ದುಷ್ಟರಾಗಿ ಜೀವನ ಮಾಡ್ಬೇಡ್ರಿ, ದುಷ್ಟರಾಗಿ ಜೀವನ ಮಾಡ್ಬೇಡ್ರಿ. ದುಷ್ಟತನ ಅದು ನೀವು ಮುರಿದು ನೀತಿವಂತರ ಆಗುವುದಕ್ಕಾಗಿ ಪ್ರಯಾಸ ಪಡ್ರಿ. ನೀತಿವಂತರ ನೀವು ಆದಿರಂದ್ರ ದೇವರು ಸ್ಪಷ್ಟವಾಗಿ ನಿಮ್ಗೆ ಏನ್ ಮಾಡತಾನ? ನಂಬಿಕೊಂಡು ಇರುವ ಹಾಗೆ ಸಹಾಯ ಮಾಡತಾನ. ಕ್ರಿಸ್ತನೊಂದಿಗೆ ನಿಮಗೆ ಪಾಲ್ಭಾಗ ಕೊಡತನ. ಕ್ರಿಸ್ತನೊಂದಿಗೆ ನಿಮಗೆ ಪರಲೋಕಕ್ಕೆ ಆತನ ಏನ್ ಮಾಡತಾನ? ಸೇರಿಸ್ಲತನ ಪ್ರೇರಿ. ಇವತ್ತು ನಿಮ್ಮ ಪರಿಸ್ಥಿತಿ ಹಿಂಗದ, ನಿಮ್ಮ ಸ್ಥಿತಿ ಹಿಂಗದನೋ ಗೊತ್ತಿಲ್ಲ, ಆದ್ರೆ ನಾಳೆ ನಿಮ್ಮ ಪರಿಸ್ಥಿತಿ ಬಹಳಷ್ಟು ಉತ್ತಮ ಪರಿಸ್ಥಿತಿಯಾಗಿ ಮಾರ್ಪಡ್ತೋ ಪ್ರೇರೆ. ಉನ್ನತ ಪರಿಸ್ಥಿತಿಯಾಗಿ ಮಾರ್ಪಡ್ತೋ ಪ್ರೇರೆ. ನೀವು ಪರಲೋಕದಾಗ ಹೋದಾಗ, ಅಕ್ಕ ನೀ ಬಂದಿದಿ ನಂಗೆ ಬಹಳ ಸಂತೋಷ ಅನ್ಸದ್ ನೋಡ್, ಅಣ್ಣ ನೀ ಬಂದಿದಿ ನಂಗೆ ಬಹಳ ಸಂತೋಷ ಅನ್ಸದ್ ನೋಡಂಬ ಒಂದು ಶಬ್ದ ನಿಮ್ಮ ಒಳಗಾಗೋತು ಕಾಣ್ಬರ್ತೋ ಪ್ರೇರೆ. ನೀವೊಬ್ಬರಿಂದ ರಕ್ಷಣೆ ಹೊಂದಿರ್ಬೋದು. ನಿಮ್ಮ ರಕ್ಷಣೆ ಹೊಂದಿರತಕ್ಕಂಥ ವ್ಯಕ್ತಿಗಳು ಅಂದ್ರೆ ನಿಮ್ಕಿನ ಮುಂಚಿತವಾಗಿ ಅವ್ರು ಸತ್ತರಂದ್ರ, ನಮ್ಮ ರಮೇಶ್ ಪಾಸ್ಟರ್ ಇರಲ್ಲ, ಅವ್ರು ಸತ್ತರಂದ್ರ ಅವ್ರು ವೇಟಿಂಗ್ದಾಗ ಇರ್ತಾರಂತ ಪ್ರೇರೆ. ಅಲ್ಲಿ ವೇಟಿಂಗ್ದಾಗ ಇರ್ತಾರಂತ ಪ್ರೇರೆ. ಇವತ್ತು ನೀವು ಕೂಡ ನನ್ನ ಸೋದರಿ ಸೋದರ ರಕ್ಷಣೆಗಾಗಿ ಪ್ರಯಾಸ ಪಡ್ರಿ. ನಿಮ್ಮಲ್ಲಿ ಇದ್ದರೂ ಕೂಡ ಪ್ರಯಾಸ ಪಡ್ರಿ, ಇಲ್ಲೋದ್ರು ಕೂಡ ಪ್ರಯಾಸ ಪಡ್ರಿ. ಪರಲೋಕದಲ್ಲಿ ಆಸ್ತಿ ಕೂಡಿಸುವುದಕ್ಕಾಗಿ ನೀವು ಪ್ರಯಾಸ ಪಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತೇನ್ ಮಾಡ್ಬೇಕಂತ ನಿಮ್ ಚಿಂತೆ ಭಾರವೆಲ್ಲ ಭೂಯಾತ್ರದಲ್ಲಿ ಯಾರಿಗ ಒಪ್ಪಿಸ್ಬೇಕು? ಲಾಲಪಾಸ್ಟ್ರಗ? ಯಾರಿಗ ಒಪ್ಪಿಸ್ಬೇಕು? ನಿಮ್ಮ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆಯಿಂದಿರಿ, ಆತನೇ ಅದನ್ನು ಸಾಗಿಸುವನು ಪ್ರೇರೆ. ದೇವರಿಗೆ ಒಪ್ಪಿಸ್ರಿ ನಿಮ್ಮ ಚಿಂತೆ, ನಿಮ್ಮ ಆಲೋಚನೆ ದೇವರಿಗೆ ಒಪ್ಪಿಸ್ರಿ, ನಿಮ್ಮ ಸಮಸ್ಯೆಗಳು ದೇವರಿಗೆ ಒಪ್ಪಿಸ್ರಿ, ನಿಮ್ಗಿರ್ತಕ್ಕಂಥ ಕಷ್ಟ ಕಣ್ಣೀರು ದೇವರಿಗೆ ಒಪ್ಪಿಸ್ರಿ. ನೀವೆಲ್ಲ ದೇವರಿಗೆ ಒಪ್ಪಿಸ್ಕೊಡುವಾಗ ದೇವರೇ ಅದು ಸಾಗಿಸ್ತಾನ ಹೊರತು ಲಾಲಪಾಸ ಸಾಗಿಸಲ್ಲ ಪ್ರೇರೆ. ಚೆನ್ನಾಗಿ ನಾನು ನಿಮ್ಗೆ ಗೊತ್ತೇ, ನಿಮ್ಗೆ ಜಾಯಿಂಟ್ ಆಗಿ ಪ್ರಾರ್ಥನೆ ಮಾಡ್ತಾ, ನಿಮ್ಗೆ ಜಾಯಿಂಟ್ ಆಗಿ ಪ್ರಾರ್ಥನೆ ಮಾಡ್ತಾ. ನೀವು ಪ್ರಾರ್ಥನೆ ಮಾಡತ್ತೀರಂದ್ರ ನನ್ನ ಪ್ರಾರ್ಥನೆ ಕೂಡ ಓಡ್ತದ. ನೀವು ಪ್ರಾರ್ಥನೆ ಮಾಡತ್ತೀರಂದ್ರೆ ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಅರ್ಧ ಹಾದಿಗೆ ಓಡ್ತಾನೆ ಇರ್ತಾವ, ಮತ್ತೆ ನಿಂದಿರ್ತಾನೆ ಇರ್ತದೆ. ಯಾಕ? ನಿಂದ್ರಪ್ಪ ಜರ ನಿಂದ್ರು. ಈಗೆಲ್ಲರ ನೀವು ಲೈನಿಗೆ ನಿಂತಿರ ಅನ್ಕೋರಿ, ನಿಮ್ಕಿನ ಮುಂದೆ ಮತ್ತೊಂದು ವ್ಯಕ್ತಿ ಓಡತಾನ ಅನ್ಕೋರಿ, ನಿಂದ್ರು, ನಿನ್ಕಿನ ಮುಂದೆ ಬಂದಿದೆ ನಾವು ಲೈನಿಗೆ ಕಾಣಿಸ್ತಿದ್ದ ನಿನಗ, ಕಣ್ಣಾಗ ಎಣ್ಣೆ ಇಟ್ಕೊಂಡಿದೆ ಅಮ್ಮ ಶಬ್ದಗಳು. ಕೆಲಸ ಹೆಣ್ಮಕ್ಳು ಹೆಚ್ಚು ನಡೀತೀರಿ. ನೆನಪದ ನಿಮ್ಗ? ಯಾವುದರ ವಿಷಯದಾಗಿ ಗಂಡ್ಸ್ ಮಕ್ಳು ಲೈನ್ ಹೆಚ್ಚಿಗಿತ್ತು, ಹೆಣ್ಮಕ್ಳು ಲೈನ್ ಕಮ್ಮಿ ಇತ್ತಂದ್ರ ಪಾಪ ಅವ್ರು ಟಪ್ ಅಂತ ಹೋಗೋಣ, ಅವ್ರ ಅರ್ಜಿಗಳು ಮುಂದೆ ಹೋಗಿ ಪಾಸ್ ಆಗೋಯ್ತದೆ. ಯಾಕಂದ್ರೆ ಒಬ್ಬೊಬ್ಬರು ಲೈನಿಗೆ ಇರ್ತಾರ. ಅವ್ರು ಗಂಡ್ಸ್ ಮಕ್ಳು 10 ಮಂದಿ, ಹೆಣ್ಮಕ್ಳು ಒಬ್ಬರು ಇದ್ರು ಕೂಡ ಹೆಣ್ಮಕ್ಳಿಗೆ ಒಬ್ಬರಿಗೆ ಗಂಡಸದೊಬ್ಬರು ತಗೋರ್ ಸರ್ ಫೈಲ್. ಯಾರಂತ ಇದು? ಗಂಡಸರಂತಾರ. ಯಾರಂತಾರ? ಹೆಣ್ಮಕ್ಳು. ಏನಂತೀರಿ? ಅಧಿಕಾರ. ನಂದು ಕೆಲಸ ಜಲ್ದಿ ಆಗ್ಬೇಕು. ಜಲ್ದಿ ಕೆಲಸ ಐತೆ. ಯಾಕಂದ್ರೆ ನೀವು ಒಬ್ಬಕ್ಕಿದ್ದಿ, 10 ಮಂದಿ ಇರಲಿ. ಒಂದು ನೀವು 10 ಮಂದಿ ಇದ್ದೀರಂದ್ರ ಆ ಮಾತು ಹೇಳಲ್ರಲ್ಲಿ. ಈ ಗಂಡಸ ಮನುಷ್ಯ ಒಬ್ಬ ಹೋದಿನಂದ್ರೆ ಆ ಮಾತು ಬರಲ್ಲ.
ಜನ ನಿಂದ್ರಿ ಸರ್, ನಮ್ ಜರ ಅರ್ಜೆಂಟ್ ಅದ, ಕೂಸ ಅಳತದ ಮನ್ಯಾಗ, ಬಟ್ಟೆ ಹೋಗ್ಯವ, ಒಲಿ ಮೇಲೆ ಬ್ಯಾಡಿ ಇಟ್ಟು ಬಂದಿದ, ಹಂಗೆ ಅರ್ಬಿ ಒಗ್ದಿದ, ಹೊರಗೆ ಒಣಕ್ ಬಂದಿದ, ಗಾಳಿ ಬಿಟ್ಟದ, ಹಾರೋದು ಹೆಂಗೋ. ನಿಂದ್ರಿದ್ರೆ ನಂಗೆ ಮನ್ಯಾಗ ಕೆಲಸ ತೋಲ್ ಕೆಲಸ ಅದ. ಹಲ್ಲೆಲೂಯಾ. 10 ಮಂದಿ ಗಣಸರು ನಿಂತಾರ, ಪಾಪ ಅವ್ರಿಗೆ ಕೆಲಸ ಇಲ್ದಾರ ಇರ್ತಾರ. ಕೆಲವು ಸತಿ ಈ ಒಂದು ಆಲೋಚನೆ ಇರಬಾರ್ದು. ಕೆಲವೊಂದ್ ಸತಿ ಈ ಎರಡೂ ಸೈಡ್ ಆಲೋಚನೆ ಮಾಡ್ಬೇಕು. ಗಂಡಸ್ ಮಕ್ಕಳು ಕೂಡ ಆಲೋಚನೆ ಮಾಡ್ಬೇಕು, ಹೆಣ್ಮಕ್ಳು ಕೂಡ ಹೂವಿನ ಎರಡೂ ಸೈಡ್ ಆಲೋಚನೆ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಮುಂದೂಡೋದಕ್ಕಾಗಿ ನೀವು ಪ್ರಯಾಸ ಪಡ್ಬೇಕು. ಈ ವಿಷಯದ ನೀವು ಮುಂದೂಡಿದ್ರೆ ಉನ್ನತರಾಗಿ ಇನ್ನೂ ಹೆಚ್ಚಿನ ಅಧಿಕವಾಗಿ ಮುಂದೂಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಿಮಗಿರ್ತಕ್ಕಂಥ ಈ ಭೂಯಾತ್ರೆ ಒಂದು ಚಿಂತೆ ಅದಲ್ಲ, ಇದು ನೀವು ದೇವರಿಗೆ ಒಪ್ಪಿಸಿಕೊಟ್ಟುವಾಗ ದೇವರೇ ಇದೊಂದು ಭರೋಸೆಯಿಂದ, ನಿಮ್ಮ ನಂಬಿಕೆ ವಿಶ್ವಾಸದಿಂದ ಆತನು ಸಾಗಿಸ್ತಕ್ಕಂಥನಾಗಿರ್ತಾನೆ. ಅದಕ್ಕೆ ಈ ಪುನರುದ್ಧಾನವಾಗಿರ್ತಕ್ಕಂಥ ಸಂದೇಶ ದೇವರು ಹೇಳುವಾಗಿ ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡ್ಲಿ. ಕಣ್ಣು ಮುಚ್ಚೊಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಪಡಿಸೋಣ. ಮತ್ತೆ ನೀವು ವಿಚಾರ ಮಾಡಿ ಯಾವ ಸೆಕ್ಷನ್ದಾಗಿದ್ದೀರಿ ಗೊತ್ತಿನ ವಾಕ್ಯದಲ್ಲಿ. ಪ್ರಾರ್ಥನೆ ಮಾಡೋಣ. ಅಯ್ಯ, ನಿನಗೆ ಸ್ತೋತ್ರವಾಗ್ಲಿ ಕರ್ತನೆ. ಉತ್ತಮ ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೂ ಮಾತಾಡಿದೆ, ನಿನಗೆ ಸ್ತೋತ್ರ. ನಿಮ್ಮ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ಒಪ್ಪಿಸಿಬಿಡ್ರಿ, ಆತನೇ ಅದನ್ನು ಸಾಗಿಸುವನೆಂಬುದಾಗಿ ಇದ್ರ ವಿಷಯವಾಗಿ ಅನೇಕ ವಿಷಯದಲ್ಲಿ ನಮ್ಮನ್ನು ಮಾತಾಡಿದೆ, ನಿಮಗೆ ಸ್ತೋತ್ರ. ಅಯ್ಯ, ಈ ವಾಕ್ಯ ನನ್ನ ಜೀವಿತದಲ್ಲಿ ಕೇಳಿರ್ತಕ್ಕಂಥ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸ್ತೇವ್ರಿ. ಯಾರ್ಯಾರು ನನ್ನ ದೇವರು, ನನ್ನ ಒಡೆಯನ ರಕ್ಷಕನೆಂಬುದಾಗಿ ನಿನ್ನ ನಂಬಿಕೆ ವಿಶ್ವಾಸ ಬಿಟ್ಟು ನೋಡ್ತಕ್ಕಂಥರಾಗಿರ್ತಾರೋ ಅವ್ರ ಜೀವಿತ ಹೃದಯಗಳನ್ನು ಕಟ್ಟಲ್ಪಡ್ಲಿಕ್ಕಂತಾನೆ. ಯಾಕಂದ್ರೆ ನಿನ್ನ ಒಂದು ಪ್ರೀತಿ ಅಪಾರವಾಗಿತ್ತು. ಆ ಪ್ರೀತಿ ಅಪಾರವಾಗಿದ್ದಿನ ಕಾರಣ ಕೃಪೆಯಿಂದಲೇ ನಮ್ಮನ್ನು ರಕ್ಷಣೆ ಕೊಟ್ಟಿದೆಯ. ನಾವು ಮಾಡಿರ್ತಕ್ಕಂಥ ಪಾಪ, ದ್ರೋಹ, ಅಪರಾಧ ನಿಮಿತ್ತ ಸತ್ತವರಾಗಿದ್ದ ನನ್ನನ್ನು ಅಥವಾ ನಮ್ಮೆಲ್ಲರನ್ನು ಬದುಕಿಸಿದೆಯ. ಇದು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕಾಡ್ತಾನೆ. ಇದು ನಿನ್ನ ಕೃಪೆನೇ ಕಾಡ್ತಾನೆ. ನಿನ್ನ ಕೃಪೆ ಇಲ್ಲದೆ ನಾವು ಯಾರು ಬದುಕಲಕ್ಕೆ ಅವಕಾಶ ಇದ್ದಿಲ್ಲಯ್ಯ. ನಿನ್ನ ಮೊರೆ ಇಡ್ತೇವೆ ಕಾಡ್ತಾನೆ. ನೀ ನಮ್ಮನ್ನು ಬದುಕಿಸಿದದು ಬಹಳಷ್ಟೊಂದು ಮೇಲಾಗಿರ್ತಕ್ಕಂಥದ್ದು ಮಾತ್ರವಲ್ಲದೆ ಮುಂದಿನ ಯುಗಗಳಲ್ಲಿ ಸ್ಪಷ್ಟವಾಗಿ ನಮ್ಮನ್ನು ಪರಲೋಕದಲ್ಲಿ ಆತನೊಟ್ಟಿಗೆ ನೀನು ಹುಟ್ಟಿಸ್ತಿ ಎಂಬುದಾಗಿ ಕರ್ತನೆ ವಾಕ್ಯದಲ್ಲಿ ಸಲವಾಗಿ ಮಾತಾಡಿದ ಸ್ತೋತ್ರ. ಮಕ್ಕಳೇ, ಇವತ್ತು ನಿಮ್ಮ ನೀತಿವಂತರಾಗಿ ಮಾರ್ಪಟ್ಟಿರಂದ್ರ ನಿಮಗೆ ಉದ್ಧಾರ ಮಾಡುವವನಾತ. ನೀವು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದರಿಂದ ನಿಮ್ಗ ಪರಲೋಕದಲ್ಲಿ ಸ್ಥಳದ, ನಮಗೆ ಸ್ಥಾನದ, ಅದು ಕ್ರಿಸ್ತನ ಮುಖಾಂತರನದ. ಪ್ರಿಯರೇ, ಕ್ರಿಸ್ತನ ಮುಖಾಂತರ ನಿಂತದ. ನಿಮ್ಗೆ ದೇವರು ತಾನೇ ಉದ್ಧಾರ ಮಾಡ್ತಾನೆ ಪ್ರಿಯರೇ, ಮನುಷ್ಯರಲ್ಲ. ಸತ್ಯ ಪ್ರಾರ್ಥನೆ ಮಾಡ್ತೆ. ಅಯ್ಯ, ಈಗ ನನ್ನ ಜೀವಿತ ವಾಕ್ಯದ ಅನುಸಾರ ಮಾತಾಡಿದ್ದೇವ್ರೆ, ನಾನು ಬಲಪಡಿಸ್ತೇನೆ. ನನ್ನ ಚಿಂತೆ ಹೆಂಗಿತ್ತು, ನನ್ನ ಭಾರ ಹೆಂಗಿತ್ತು, ನನ್ನ ಆಲೋಚನೆ ಹೆಂಗಿತ್ತು ದೇವ್ರೆ. ಆದ್ರೆ ಇಲ್ಲಿವರೆಗೆ ನಾನು ನಿನಗೆ ಒಪ್ಪಿಸಿಲ್ಲ ಇದರ, ಇವತ್ತು ಒಪ್ಪಿಸಿದೇವ್ರೆ. ಈಗ ಸ್ವೀಕಾರ ಮಾಡ್ತೇವ್ರೆ, ನಾನು ಇದರಿಂದ ಬಿಡಿಸಿದೇವ್ರೆ ಎಂಬುದಾಗಿ ಪ್ರಾರ್ಥನೆ. ಅಯ್ಯ, ನಿನಗೆ ಮಹಿಮೆ ಆಗ್ಲಿ ಅಂತಾನೆ. ನಿನ್ನ ಮಹಿಮೆ ಆಗ್ಲಿ ದೇವ್ರೆ. ಥ್ಯಾಂಕ್ ಯು ಜೀಸಸ್. ಅಯ್ಯ, ನಿನಗೆ ಸ್ತೋತ್ರ. ನಿನ್ನಂತ ಶ್ರೇಷ್ಠತೆಯನ್ನು ಯಾರಲ್ಲಿ ಸಿಗಲ್ಲ ಕರ್ತನೆ. ನಿನ್ನೊಂದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯದಿಂದ, ನಿನ್ನ ಶ್ರೇಷ್ಠವಾಗಿರ್ತಕ್ಕಂಥ ಕೃಪೆಯಿಂದ ನನ್ನನ್ನು, ನಮ್ಮೆಲ್ಲರನ್ನ ತುಂಬಿಸುತ್ತೇವೆ. ಯಾರ್ಯಾರಿಗೆ ಗೊತ್ತು ನಿನ್ನ ಸನ್ನಿಧಿಗೆ ಅವ್ರ ಚಿಂತ ಭಾರವನ್ನೆಲ್ಲ ನಿನ್ ಮೇಲೆ ಹಾಕಿದರೋ ಅಥವಾ ನೀನು ಒಪ್ಪಿಸಿಕೊಟ್ಟಿದರೋ ಅದು ನೀನೇ ಸಾಗಿಸಪ್ಪ ಕರ್ತನೆ. ನೀತಿವಂತನೆಂದಿಗೂ ನೀ ಕದಲಗೊಳಿಸುವನಲ್ಲ. ಅಯ್ಯ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪರಾಧ ದೇಶಗಳಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನಲ್ಲಿ ನಮ್ಮನ್ನು ಬದುಕಿಸಿದ ನಿನಗೆ ಸ್ತೋತ್ರ. ಅದು ಪರಲೋಕಕ್ಕೆ ಮಾರ್ಗವಾಗಿರ್ತಕ್ಕಂಥದ್ದು. ಒಂದಿನ ಪರಲೋಕದಲ್ಲಿ ನೀ ಕಾಣಿಸ್ತೀನಿ ನನ್ನ ಸಹೋದರಿ ಸಹೋದರ. ಅಯ್ಯ, ನಿಮ್ಗೆ ಸ್ತೋತ್ರ. ಜಗತ್ತಿನ ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೂ ಮಾತಾಡಿದ ನಿಮಗೆ ಸ್ತೋತ್ರ. ಈ ವಾಕ್ಯ ಕೇಳಿರ್ತಕ್ಕಂಥ ಎಲ್ಲ ಮಕ್ಕಳೊಳಗ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡ್ಬೇಕೆಂಬುದಾಗಿ ಈಗ ಸಮುದಾಯ ನಮ್ಮೆಲ್ಲರ ಆತ್ಮ ಪ್ರಾಣಾಶಿಸ್ತಾರೆ. ವಾಕ್ಯದ ಅನುಸಾರ ಅದ್ಭುತ ಮಾಡಿದಿ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಫಲಿಸುವಾಗ ಸಹಾಯ ಮಾಡ್ತಿರ್ತಾರೆ.
ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೆನ್, ಆಮೆನ್, ಆಮೆನ್.